ಶ್ರೀಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸ್ವರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತುಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋತ್ವದಂಗ್ರಿಯುಗಳಂ ಹಿತ್ತಾನಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರ್ಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ ಅಖಿಲಸನ್ಮಂಗಳಾನಿ ಭವಂತು. ಇತ್ತಂ ವಿಶ್ವೇಶ್ವರೇಸ್ಮಿನ್ ನಿಖಿಲಜಗದವಸ್ಥಾಪ್ಯ ಸೀತಾ ಸಹಾಯೇ ಭೂಮಿಷ್ಠೇ ಸರ್ವಲೋಕಾಸ್ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ. ರಾಜಾರಾಜ್ಯಾಭಿಷೇಕೆ ಪ್ರಕೃತಿಜನವಚೋ ಮಾನಯನ್ನಾತ್ಮನೋರ್ಥ್ಯಂ ದದ್ರೇ ತನ್ಮಂಥರಾಯಾಃ ಶ್ರುತಿಪಥಮಗಮದ್ಭೂಮಿಗಾಯ ಅಲಕ್ಷ್ಮ್ಯಾಃ. ಜಗದೀಶನಾದಂತಹ ಶ್ರೀರಾಮಚಂದ್ರನು ಜಗನ್ಮಾತೆಯಾದಂತಹ ಸೀತಾದೇವಿಯ ಜೊತೆಗೆ ವಿವಾಹವನ್ನು ಮಾಡಿಕೊಂಡು ಮಿಥಿಲಾಪಟ್ಟಣದಿಂದಾಗಿ ಅಯೋಧ್ಯ ಪಟ್ಟಣಕ್ಕೆ ಬರುತ್ತಾ ಇದ್ದಾನೆ. ಬರುವಂತಹ ಸಂದರ್ಭದಲ್ಲಿ ಪರಶುರಾಮ ದೇವರ ಜೊತೆಗೆ ಕ್ರೀಡೆಯನ್ನು ಮಾಡಿದ್ದಾನೆ. ಕ್ರೀಡೆಯನ್ನು ಮಾಡಿ ತಾನೇ ಸಾಕ್ಷಾತ್ತು ಶ್ರೀಹರಿ ಅಂತನ್ನುವುದನ್ನು ತೋರಿಸಿಕೊಟ್ಟು ತಿರುಗಿ ಅಯೋಧ್ಯೆಗೆ ಬಂದಿದ್ದಾನೆ. ಅಲ್ಲಿ ಸೀತಾದೇವಿಯ ಜೊತೆಗೆ ಹಾಗೂ ಎಲ್ಲ ಪರಿವಾರದ ಜೊತೆಗೆ ಅತ್ಯಂತ ಸಂತೋಷದಿಂದಾಗಿ ಇರುತ್ತಾ ಇದ್ದಾನೆ. ಅಲ್ಲಿ ಅಯೋಧ್ಯೆಯ ಜನರು ಸೀತಾರಾಮರನ್ನು ಕಂಡು ಅತ್ಯಂತ ಧನ್ಯಭಾವವನ್ನು ಹೊಂದಿದ್ದಾರೆ. ಪ್ರತಿದಿನವೂ ಕೂಡ ಅವರಿಗೆ ಭಗವಂತನಲ್ಲಿ ಭಕ್ತಿ ಅಂತನ್ನೋದು, ಪ್ರೀತಿ ಅಂತನ್ನೋದು ಬೆಳೆಯುತ್ತಲೇ ಇದೆ. ಆಗ ದಶರಥ ಮಹಾರಾಜನು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಅಂದುಕೊಂಡಿದ್ದಾನೆ. ಅದೇ ಸಂದರ್ಭದಲ್ಲಿ ಅಯೋಧ್ಯೆಯ ಎಲ್ಲ ಜನರೂ ಕೂಡ ಬಂದು ರಾಜನಿಗೆ ಇದೇ ಮಾತನ್ನು ಹೇಳುತ್ತಾ ಇದ್ದಾರೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು, ರಾಜ್ಯಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ಎಲ್ಲ ಜನರೂ ಕೂಡ ಅದೇ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಹೀಗೆ ಎಲ್ಲ ಜನರ ಅಪೇಕ್ಷೆಯನ್ನು ಕೂಡ ಮಾನಿಸೋದಕ್ಕಾಗಿ ಅದನ್ನು ಕೂಡ ಲೆಕ್ಕಕ್ಕೆ ತಗೊಂಡು ದಶರಥ ಮಹಾರಾಜನು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿದ್ದಾನೆ. ಈ ರೀತಿಯಾಗಿ ದಶರಥ ಮಹಾರಾಜನು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತನ್ನುವಂತಹ ವಿಚಾರವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮಾತನ್ನು ಮಂಥರೆಯು ಕೇಳಿಸಿಕೊಳ್ಳುತ್ತಾಳೆ. ಕಲಿಯ ಪತ್ನಿಯಾದಂತಹ ಜ್ಯೇಷ್ಠನೇ ಈಗ ಭೂಮಿಯಲ್ಲಿ ಮಂಥರ ಅಂತನ್ನುವಂತಹ ಹೆಸರಿನಿಂದಾಗಿ ಹುಟ್ಟಿದ್ದಾಳೆ. ಅಂತಹ ಅಲಕ್ಷ್ಮಿ, ದಾರಿದ್ರ್ಯಕ್ಕೆ ಅಭಿಮಾನಿಯಾದಂತಹ ಅಲಕ್ಷ್ಮಿಯು ಈಗ ಮಂಥರೆಯಾಗಿ ಹುಟ್ಟಿದ್ದಾಳೆ. ಆ ಮಂಥರೆಯು ಈ ಒಂದು ಮಾತನ್ನು ಕೇಳಿಸಿಕೊಳ್ಳುತ್ತಾಳೆ. ಆ ಮಂಥರೆ ಯಾರು ಅಂತನ್ನೋದರ ಬಗ್ಗೆ ಶ್ರೀಮದಾಚಾರ್ಯರು ನಮಗೆ ಆ ಇತಿವೃತ್ತವನ್ನು ತಿಳಿಸಿಕೊಡುತ್ತಾರೆ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸೇವಾಪ್ಸರತ್ವಂ ಪ್ರಯಾತ ತಾಂ ನೇತುಂ ತತ್ತಮೋಂಧಂ ಕಮಲಜನಿರ್ವಾಚಾಶು ರಾಮಾಭಿಷೇಕಂ ಭೂತ್ವಾ ದಾಸಿ ವಿಲುಂಪ ಸ್ವಗತಮಪಿ ತತಃ ಕರ್ಮಣ ಪ್ರಾಪ್ಸ್ಯಸೇ ತ್ವಂ ಸೇತ್ಯುಕ್ತಾ ಮಂಥರಾಸೀತ್ ತದನು ಕೃತವತ್ಯೇವ ಚೈತತ್ಕು ಕರ್ಮ. ಅನೇಕ ದೇವತೆಗಳ ಒಂದು ಮಾಹಿತಿಯನ್ನು ಕೊಡುವಂತಹ ಶ್ರೀಮದಾಚಾರ್ಯರು ಆ ಅಲಕ್ಷ್ಮಿಯಾದಂತಹ ಮಂಥರೆಯ ಒಂದು ಇತಿವೃತ್ತವನ್ನು ಕೂಡ ನಮಗೆ ತಿಳಿಸಿಕೊಡುತ್ತಾರೆ. ಯಾರೋ ಪ್ರವಚನವನ್ನು ಮಾಡ್ತಾ ಇದ್ರು. ಪ್ರವಚನ ಮಾಡಬೇಕಾದಾಗ ಮಂಥರಾದೇವಿ ಹೀಗೆ ಮಾಡಿದ್ಲು, ಹಾಗೆ ಮಾಡಿದ್ಲು ಅಂತ ಈ ರೀತಿಯಾಗಿ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಅಂತಂದರೆ ಯಾವ ಕಲಿಯ ಪತ್ನಿಯೇ ಅಲಕ್ಷ್ಮಿಯೇ ಮಂಥರೆ ಆಗಿದ್ದಾಳೆಯೋ ಅವಳನ್ನೂ ಕೂಡ ದೇವಿ ಅಂತ ಈ ರೀತಿಯಾಗಿ ಹೇಳಿದರೆ ಬೇರೆ ಎಲ್ಲ ದೇವಿಯಂದರಿಗೆ ಅದು ಅವಮಾನವನ್ನು ಮಾಡಿದಂತೆ. ಹಾಗಾಗಿ ಎಲ್ಲರ ಸ್ವರೂಪವನ್ನು ಸರಿಯಾಗಿ ತಿಳ್ಕೋಬೇಕು ಅಂತನ್ನೋದಕ್ಕಾಗಿ
ಶ್ರೀಮದಾಚಾರ್ಯರು ಆ ಮಂಥರೆಯ ಒಂದು ಸ್ವರೂಪವನ್ನು ಕೂಡ ತಿಳಿಸಿಕೊಡುತ್ತಾರೆ. ಪೂರ್ವದಲ್ಲಿ ಅಮೃತಮಥವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಅಲಕ್ಷ್ಮಿ ಬಂದಿದ್ಲೋ ಆ ಕಲಿಪತ್ನಿಯಾದಂತಹ ಅಲಕ್ಷ್ಮಿ, ಆಕೆಗೆ ಜ್ಯೇಷ್ಠ ಎಂಬುದಾಗಿಯೂ ಕೂಡ ಹೆಸರು, ಅಂತಹ ಅಲಕ್ಷ್ಮಿಯೇ ಈಗ ಮಂಥರೆಯಾಗಿ ಹುಟ್ಟಿದ್ದಾಳೆ. ಅದಕ್ಕಿಂತಲೂ ಪೂರ್ವದಲ್ಲಿ ಆಕೆಯು ಆ ಅಲಕ್ಷ್ಮಿಯು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಅಪ್ಸರತ್ವವನ್ನು ಪಡೆದಿರುತ್ತಾಳೆ, ಅಪ್ಸರಾ ಸ್ತ್ರೀತ್ವವನ್ನು ಪಡೆದಿರುತ್ತಾಳೆ. ಅಂತಂದರೆ ಸ್ವರೂಪತಃ ಆಕೆ ಅಪ್ಸರಾ ಸ್ತ್ರೀಯಲ್ಲ, ಕೇವಲ ವರದಿಂದಲೇ ಅಪ್ಸರತ್ವವನ್ನು ಪಡೆದಿರುತ್ತಾಳೆ. ಅಂತಹ ಮಂಥರೆಯನ್ನು ತಮಸ್ಸಿಗೆ ಕಳಿಸಬೇಕು ಅಂತನ್ನೋದಕ್ಕಾಗಿ ಬ್ರಹ್ಮದೇವರು ಆ ಮಂಥರೆಗೆ ಅಲಕ್ಷ್ಮಿಗೆ ಹೇಳುತ್ತಾರೆ, ನೀನು ಮಂಥರೆಯಾಗಿ ಹುಟ್ಟಿ ರಾಮನ ರಾಜ್ಯಾಭಿಷೇಕವನ್ನು, ರಾಮನ ಪಟ್ಟಾಭಿಷೇಕವನ್ನು ನೀನು ಕೆಡಿಸಿದಿ ಅಂತ ಆದರೆ ಆಗ ನಿನಗೆ ಸ್ವಗತಿ ಅಂತನ್ನೋದು ಆಗುತ್ತದೆ ಅಂತ. ಅಲ್ಲಿ ಸ್ವಗತಿ ಅಂತನ್ನೋದಕ್ಕೆ ನಿನಗೆ ಯೋಗ್ಯವಾದಂತಹ ಗತಿ ಆಗುತ್ತದೆ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಅಂತಂದರೆ ನಿನಗೆ ಯೋಗ್ಯವಾದಂತಹ ಗತಿ ಯಾವುದು? ತಮಸ್ಸು. ಆ ತಮಸ್ಸು ನಿನಗೆ ಆಗುತ್ತದೆ ಎಂಬುದಾಗಿ ಹೇಳಿದಾಗ ಆ ಮಂಥರೆಯಾದರೂ ನನಗೆ ಯೋಗ್ಯವಾದಂತಹ ಗತಿ ಆಗುತ್ತದೆ, ಸ್ವಗತಿ ಆಗುತ್ತದೆ ಅಂತಂದರೆ ಮೋಕ್ಷವೇ ಆಗುತ್ತದೆ ಅಂತ ತಿಳಿದು ಸರಿ ಆಯಿತು ಹಾಗೇ ಆಗಲಿ ಅಂತ ಮಂಥರೆಯಾಗಿ ಹುಟ್ಟಿ ಆ ಒಂದು ಭಗವಂತನ ರಾಜ್ಯಾಭಿಷೇಕವನ್ನು ಕೆಡಿಸುವಂತಹ ಕೆಟ್ಟ ಕೆಲಸವನ್ನು ಮಾಡುತ್ತಾ ಇದ್ದಾಳೆ. ತದ್ವಾಕ್ಯಾತ್ ಕೈಕಯೀಸಾ ಪತಿಗವರ ಬಲಾತ್ ಆಜಹಾರೈವ ರಾಜ್ಯಂ ರಾಮಸ್ತದ್ಗೌರವೇಣ ತ್ರಿದಶ ಮುನಿಕೃತೇರನ್ಯಮೇವ ವಿವೇಶ ಸೀತಾಯುಕ್ತೋನುಜೇನ ಪ್ರತಿದಿನ ಸುವಿವೃದ್ಧೋರ್ಭಕ್ತ್ಯಾ ಸಮೇತಃ ಸಂಸ್ಥಾಪ್ಯ ಶೇಷಜಂತೂನ್ ಸ್ವವಿರಹಜಶುಚಾ ತ್ಯಕ್ತ ಸರ್ವೇಶನಾರ್ಥಾನ್. ಆ ಮಂಥರೆಯು ಕೈಕೇಯಿಗೆ ಹೇಳುತ್ತಾ ಇದ್ದಾಳೆ, ಲೇ ಕೈಕೇಯಿ, ನೀನು ಹಿಂದೆ ನಿನ್ನ ಪತಿಗೆ 2 ವರಗಳನ್ನು ಕೊಡುತ್ತೇನೆ ಅಂತ ನಿನ್ನ ಪತಿ ದಶರಥ ಮಹಾರಾಜನು ನಿನಗೆ ಮಾತನ್ನು ಕೊಟ್ಟಿದ್ದಾನೆ. ಆ ವರಗಳನ್ನು ಕೇಳುವಂತಹ ಸಮಯ ಅಂತನ್ನೋದು ಈಗ ಆಸನ್ನವಾಗಿದೆ. ಯಾಕೆ ಅಂತಂದರೆ ರಾಮಚಂದ್ರ ದೇವರೇ ಅವನು ರಾಜನಾಗಿಬಿಟ್ಟ ಅಂತಂದರೆ ನಿನ್ನ ಮಗನಾದಂತಹ ಭರತನಿಗೆ ರಾಜ್ಯ ಅಂತನ್ನೋದೇ ಸಿಗೋದಿಲ್ಲ. ಹಾಗಾಗಿ ರಾಮಚಂದ್ರ ದೇವರಿಗೆ ವನವಾಸವಾಗಬೇಕು ಎಂಬುದಾಗಿ 14 ವರ್ಷ ವನವಾಸವಾಗಬೇಕು ಎಂಬುದಾಗಿ ಒಂದು ವರವನ್ನು ಕೇಳು. ಅದರ ಜೊತೆಯಲ್ಲಿ ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಜ್ಯಾಭಿಷೇಕವಾಗಬೇಕು ಅಂತನ್ನುವಂತಹ ಈ 2 ವರಗಳನ್ನು ಕೂಡ ನೀನು ಕೇಳಬೇಕು ಎಂಬುದಾಗಿ ಕೈಕೇಯಿಗೆ ಪ್ರಚೋದನೆಯನ್ನು ಮಾಡುತ್ತಾ ಇದ್ದಾಳೆ ಮಂಥರೆ. ಇನ್ನೇನು ನಾಳೆ ಬೆಳಗ್ಗೆ ಎದ್ದರೆ ಪಟ್ಟಾಭಿಷೇಕ ಅಂತಂದರೆ ಹಿಂದಿನ ದಿನ ಸಾಯಂಕಾಲ ರಾತ್ರಿಯ ಹೊತ್ತು ಈ ಒಂದು ಪ್ರಚೋದನೆಯನ್ನು ಕೈಕೇಯಿಗೆ ಮಾಡುತ್ತಾ ಇದ್ದಾಳೆ. ಆಗ ಕೈಕೇಯಿಯು ಸರಿ ಹಾಗೆ ಆಗಲಿ ಅಂತ ದಶರಥ ಮಹಾರಾಜನ ಹತ್ತಿರ ಆ ವರಗಳನ್ನು ಪಡೆಯುತ್ತಾಳೆ. ದಶರಥ ಮಹಾರಾಜನಿಗೆ ಏನೂ ಮಾಡುವಂತಹ ಸಾಮರ್ಥ್ಯ ಅಂತನ್ನೋದಿರಲಿಲ್ಲ. ಹಿಂದೆ ಒಂದು ಸಲ ದೇವತೆಗಳೆಲ್ಲ ಯುದ್ಧವನ್ನು ಆಡೋದಕ್ಕಾಗಿ ಅಂತ ಹೋದಾಗ ದಶರಥ ಮಹಾರಾಜನನ್ನು ಕೂಡ ಸಹಾಯಕ್ಕಾಗಿ ಎಂಬುದಾಗಿ ಕರೆದುಕೊಂಡು ಹೋಗಿರುತ್ತಾನೆ. ಆಗ ಆ ದಶರಥ ಮಹಾರಾಜನು ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ತನ್ನ ರಥದ ಕೀಲು ಅದೇನಿರುತ್ತದೆಯೋ ಅದು ಬಿಚ್ಚಿ ಬಂದುಬಿಟ್ಟಿರುತ್ತದೆ. ಆಗ ಕೈಕೇಯಿ ತನ್ನ ಬೆರಳನ್ನೇ ಕೀಲನ್ನಾಗಿ ಇಟ್ಟು ಆಗ ರಕ್ಷಣೆಯನ್ನು ಮಾಡಿರುತ್ತಾಳೆ. ಹಾಗಾಗಿ ಅದರಿಂದಾಗಿ ಪ್ರೀತನಾದಂತಹ ದಶರಥ ಮಹಾರಾಜನು ಕೈಕೇಯಿಗೆ ನಿನಗೆ 2 ವರಗಳನ್ನು ಕೊಡುತ್ತೇನೆ ಕೇಳು ಎಂಬುದಾಗಿ ಹೇಳಿದಾಗ ಸರಿ ಸಮಯ ಬಂದಾಗಿ ಕೇಳುತ್ತೇನೆ ಎಂಬುದಾಗಿ ಹೇಳಿರುತ್ತಾಳೆ. ಆಗ ಆ 2 ವರಗಳನ್ನು ಕೂಡ ಈಗ ಕೈಕೇಯಿ ದಶರಥ ಮಹಾರಾಜನ ಹತ್ತಿರ ಕೇಳುತ್ತಾ ಇದ್ದಾಳೆ. ರಾಮನಿಗೆ 14 ವರ್ಷ ವನವಾಸ ಅಂತನ್ನೋದು ಆಗಬೇಕು, ಮತ್ತು ನನ್ನ ಮಗನಾದಂತಹ ಭರತನಿಗೆ ಪಟ್ಟಾಭಿಷೇಕ ಅಂತನ್ನೋದು ಆಗಬೇಕು ಎಂಬುದಾಗಿ ಈ ರೀತಿಯಾಗಿ ವರವನ್ನು ಕೇಳಿದ್ದಾಳೆ. ದಶರಥ ಮಹಾರಾಜನು ಆ ವರಗಳನ್ನು ಕೊಟ್ಟಿದ್ದಾನೆ. ಇನ್ನು ರಾಮಚಂದ್ರ ದೇವರಿಗೆ ಕರೆದು ಈ ಮಾತನ್ನು ಹೇಳಿದರೆ ರಾಮಚಂದ್ರ ದೇವರು ಮಂದಹಾಸದಿಂದಾಗಿ ಆ ಒಂದು ಮಾತನ್ನು ಒಪ್ಪಿದ್ದಾರೆ. ಕೇವಲ ತಂದೆ ತಾಯಿಯಂದಿರಲ್ಲಿರುವಂತಹ ಒಂದು ಭಕ್ತಿಯಿಂದಾಗಿ ಗೌರವದಿಂದಾಗಿ ಆ ಮಾತನ್ನು ಒಪ್ಪಿದ್ದಾರೆ. ನಮಗೆ ಸ್ಮೃತಿ ನಮಗೆ ತಿಳಿಸಿಕೊಡುತ್ತದೆ ಜೀವತೋ ವಾಕ್ಯಕರಣಾತ್ ಎಂಬುದಾಗಿ. ಅಂತಂದರೆ ಪುತ್ರ ಅಂತ ಹೇಗೆ ಆಗುತ್ತಾನೆ ಅಂತಂದರೆ 3 ಕೆಲಸಗಳನ್ನು ಮಾಡಬೇಕಂತೆ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿಭೋಜನಾತ್ ಗಯಾಯಾಮ್ ಪಿಂಡದಾನಾಚ್ಚ ತ್ರಿವಿಃಪುತ್ರಸ್ಯ ಪುತ್ರತಾ ಎಂಬುದಾಗಿ. ತಂದೆ ತಾಯಿಯಂದಿರು ಬದುಕಿರಬೇಕಾದಾಗ ಅವರ ಮಾತನ್ನು ಪರಿಪಾಲನೆ ಮಾಡಬೇಕು, ಅದೇ ಪರಮಧರ್ಮ ಎಂಬುದಾಗಿ ಸ್ಮೃತಿ ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ತಂದೆಯ ಮಾತನ್ನು ಪಿತೃವಾಕ್ಯವನ್ನು ಅವಶ್ಯವಾಗಿಯೂ ಕೂಡ ಪರಿಪಾಲನೆ ಮಾಡೇ ಮಾಡುತ್ತೇನೆ ಅಂತನ್ನುವಂತಹ ಒಂದು ಅಪೇಕ್ಷೆಯಿಂದಾಗಿ ರಾಮಚಂದ್ರ ದೇವರು ಒಪ್ಪಿದ್ದಾರೆ. ರಾಮಚಂದ್ರ ದೇವರು ಇದೇ ಯಾವುದನ್ನೂ ಕೂಡ ಮಾಡಬೇಕಾಗಿಲ್ಲ.
ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ವರಾಹ ಪುರಾಣದ ಒಂದು ಮಾತನ್ನು ಹೇಳುತ್ತಾರೆ, ನ ಗುರುರ್ ನ ಚ ಧರ್ಮೋ ಅಸ್ತಿ ರಾಮದೇವಸ್ತೆ ಕುತ್ರಚಿತ್ ತಥಾಪಿ ಧರ್ಮರಕ್ಷಾರ್ಥಂ ಗುರುಭಕ್ತಿ ಮದರ್ಶಯತ ಎಂಬುದಾಗಿ. ರಾಮಚಂದ್ರ ದೇವರಿಗೆ ಗುರುಗಳು ಯಾರು, ತಂದೆ ಯಾರು, ಯಾರೂ ಕೂಡ ಇಲ್ಲ. ತಾನೇ ಎಲ್ಲರಿಗೂ ಕೂಡ ತಂದೆ ಆಗಿದ್ದಾನೆ, ಗುರು ಆಗಿದ್ದಾನೆ. ಹಾಗಿದ್ದರೂ ಕೂಡ ಕೇವಲ ಗುರುಭಕ್ತಿಯನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ತೋರಿಸಿಕೊಡೋದಕ್ಕಾಗಿ, ಧರ್ಮದ ಪರಿಪಾಲನೆಯನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ತೋರಿಸಿಕೊಡೋದಕ್ಕಾಗಿ ಅಂತ ಈ ರೀತಿಯಾಗಿ ರಾಮಚಂದ್ರ ದೇವರು ಪಿತೃವಾಕ್ಯವನ್ನು ಒಪ್ಪಿ ವನವಾಸಕ್ಕೆ ಅಂತ ಹೋಗುತ್ತಾ ಇದ್ದಾನೆ. ಇದಕ್ಕಿಂತಲೂ ಕೂಡ ಮತ್ತೊಂದು ಮಹತ್ವದ ವಿಷಯ ಏನು ಅಂತಂದರೆ, ರಾಮಚಂದ್ರ ದೇವರು ಅರಣ್ಯಕ್ಕೆ ಹೋಗೋದಕ್ಕೆ ಕಾರಣ ಏನು ಅಂತಂದರೆ, ತ್ರಿದಶ ಮುನಿಕೃತೇರನ್ಯಮೇವ ವಿವೇಶ ಎಂಬುದಾಗಿ. ಎಲ್ಲ ದೇವತೆಗಳಿಗೂ ಕೂಡ ಹಿಂದೆ ಮಾತನ್ನು ಕೊಟ್ಟಿರುತ್ತಾನೆ, ಎಲ್ಲ ಅಸುರರ ಸಂಹಾರವನ್ನು ಮಾಡುತ್ತೇನೆ, ಅದಕ್ಕಾಗಿಯೇ ರಾಮಾವತಾರವನ್ನು ಮಾಡಿದ್ದು. ಹಾಗಾಗಿ ಆ ಎಲ್ಲ ಅಸುರರನ್ನು ಕೂಡ ಸಂಹಾರ ಮಾಡಬೇಕು. ಮತ್ತು ಅನೇಕ ಋಷಿಮುನಿಗಳು ಅರಣ್ಯದಲ್ಲಿ ಕೂತು ನನ್ನ ಒಂದು ಧ್ಯಾನವನ್ನು ತಪಸ್ಸನ್ನು ಮಾಡುತ್ತಾ ಇದ್ದಾರೆ, ಹಾಗಾಗಿ ಅವರ ಮೇಲೂ ಕೂಡ ಅನುಗ್ರಹವನ್ನು ಮಾಡಬೇಕು ಅಂತನ್ನೋದಕ್ಕಾಗಿ ಅರಣ್ಯವನ್ನು ಪ್ರವೇಶ ಮಾಡುತ್ತಾನೆ ರಾಮಚಂದ್ರ ದೇವರ ಜೊತೆಗೆ ಸೀತಾದೇವಿಯು ಕೂಡ ಪತ್ನಿಯಾದದ್ದರಿಂದಾಗಿ ಅತ್ಯಂತ ಪತಿವ್ರತಾ ಸ್ತ್ರೀ, ಹಾಗಾಗಿ ಸೀತಾದೇವಿಯು ಕೂಡ ಹೋಗುತ್ತಾಳೆ. ಅದರ ಜೊತೆಗೆ ಲಕ್ಷ್ಮಣನೂ ಕೂಡ ಹೋಗುತ್ತಾನೆ. ಶ್ರೀಮದಾಚಾರ್ಯರು ಎಷ್ಟು ಸುಂದರವಾಗಿ ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ ನೋಡ್ರಿ. ಪ್ರತಿದಿನ ಸುವಿವೃದ್ಧೋರು ಭಕ್ತ್ಯ. ಲಕ್ಷ್ಮಣನು ಅರಣ್ಯಕ್ಕೆ ಹೋಗೋದು ಅಂತಂದರೆ ಬಲಾತ್ಕಾರದಿಂದಾಗಿ ಹೋಗಿದ್ದಾನೆ ಅಂತಲ್ಲ. ರಾಮಚಂದ್ರ ದೇವರು ನೀನು ಬರಲೇಬೇಕು ಎಂಬುದಾಗಿ ಬಲಾತ್ಕಾರವನ್ನು ಮಾಡಿ ಕರೆದುಕೊಂಡು ಹೋದದ್ದಲ್ಲ. ಪ್ರತಿದಿನವೂ ಕೂಡ ರಾಮಚಂದ್ರ ದೇವರಲ್ಲಿ ಭಕ್ತಿ ಅಂತನ್ನೋದು ಉಕ್ಕೇರಿ ಬರುತ್ತಾ ಇದೆ ಲಕ್ಷ್ಮಣನಿಗೆ. ಯಾವ ರೀತಿಯಾಗಿ ಪರಮಾತ್ಮನು ಕ್ಷೀರಾಬ್ದಿಯಲ್ಲಿ ಶೇಷಶಾಹಿ ಆಗಿದ್ದಾಗ ಶೇಷದೇವರು ಪ್ರತಿದಿನವೂ ಕೂಡ ಪರಮಾತ್ಮನನ್ನು ನೋಡಿ ಪ್ರತಿದಿನವೂ ಕೂಡ ಹೆಚ್ಚಿನ ಭಕ್ತಿಯನ್ನು ಮಾಡುತ್ತಾ ಇರುತ್ತಾರೆ ಅಂತೆ. ಹಾಗೆ ಆ ಶೇಷದೇವರ ಅವತಾರರೇ ಆದಂತಹ ಲಕ್ಷ್ಮಣನೂ ಕೂಡ ಈ ಅವತಾರದ ಸಂದರ್ಭದಲ್ಲಿಯೂ ಕೂಡ ಪ್ರತಿದಿನವೂ ಕೂಡ ಹೆಚ್ಚಿನ ಭಕ್ತಿಯನ್ನು ಮಾಡುತ್ತಾ ಆ ಒಂದು ಭಕ್ತಿಯ ಭಾರದಿಂದಾಗಿ ಆ ರಾಮಚಂದ್ರ ದೇವರನ್ನು ಅನುಸರಿಸಿ ಹೋಗಿದ್ದಾನೆ. ಈ ರೀತಿಯಾಗಿ ರಾಮಚಂದ್ರ ದೇವರು ಅರಣ್ಯಕ್ಕೆ ಹೋಗಲು ಸಿದ್ಧವಾದರೆ ಆಗ ಎಲ್ಲ ಅಯೋಧ್ಯೆಯ ಜನರೆಲ್ಲರೂ ಕೂಡ ನಾವು ಬರುತ್ತೇವೆ ಎಂಬುದಾಗಿ ಸಿದ್ಧರಾಗಿದ್ದಾರೆ. ರಾಮಚಂದ್ರ ದೇವರು ಇಲ್ಲದೇ ಇರುವಂತಹ ಅಯೋಧ್ಯೆಯು ಅಯೋಧ್ಯೆಯೇ ಅಲ್ಲ. ರಾಮಚಂದ್ರ ದೇವರು ಎಲ್ಲಿರುತ್ತಾರೆಯೋ ಅದೇ ನಮ್ಮ ಪಟ್ಟಣ, ಅದೇ ಅಯೋಧ್ಯೆ ಎಂಬುದಾಗಿ ತಿಳಿದು ಈ ರೀತಿಯಾಗಿ ಎಲ್ಲ ಜನರು ಕೂಡ ನಾವು ಬರುತ್ತೇವೆ ಎಂಬುದಾಗಿ ಸಿದ್ಧರಾಗಿದ್ದಾರೆ. ಇವತ್ತಿನ ಜನ ಅಂತೂ 1,000 ರೂಪಾಯಿ ಕೊಡ್ತೀವಿ ಅಂತಂದರೆ ಯಾರು ಕೊಡ್ತಾರೋ ಅವರಿಗೆ ಓಟ್ ಹಾಕುವಂಥವ್ರು. ಆದರೆ ಇಂದಿನ ರಾಜಕಾರಣಿಗಳು ಹಾಗೇ ಇದ್ದಾರೆ, ಪ್ರಜೆಗಳು ಹಾಗೇ ಇದ್ದಾರೆ. ಆದರೆ ಆ ಭಗವಂತನ ರಾಮಚಂದ್ರ ದೇವರ ವಾತ್ಸಲ್ಯಾದಿ ಗುಣಗಳನ್ನು ಕಂಡಂತಹ ಆ ಜನರಿಗೆ, ಅಯೋಧ್ಯೆಯ ಜನರಿಗೆ ರಾಮಚಂದ್ರ ದೇವರ ಮೇಲೆ ಅತ್ಯಂತ ಭಕ್ತಿ ವಿಶ್ವಾಸಗಳು ಇದ್ವು. ಹಾಗಾಗಿ ರಾಮಚಂದ್ರ ದೇವರು ಇಲ್ಲದೇ ಇರುವಂತಹ ಅಯೋಧ್ಯೆಯು ನಮಗೆ ಬೇಡ ಎಂಬುದಾಗಿ ಅವರೆಲ್ಲರೂ ಕೂಡ ತಮಗೆ ಅಪೇಕ್ಷಿತವಾದಂತಹ ಎಲ್ಲ ಅರ್ಥಗಳನ್ನು, ತಮ್ಮ ಮನೆ ಹೊಳ ಅವೆಲ್ಲವೂ ಕೂಡ ಅಲ್ಲೇ ಇದ್ದು ಅವೆಲ್ಲವನ್ನೂ ಕೂಡ ಬಿಟ್ಟು ಬರಲು ಸಿದ್ಧರಾಗಿ ಅವರೆಲ್ಲರೂ ಕೂಡ ರಾಮಚಂದ್ರ ದೇವರ ಜೊತೆಗೆ ಬರಲು ಹೊರಟಿದ್ದಾರೆ, ಸಿದ್ಧರಾಗಿದ್ದಾರೆ, ಅತ್ಯಂತ ದುಃಖದಿಂದಾಗಿ ಕೂಡಿದ್ದಾರೆ. ಆಗ ಪರಮಾತ್ಮನು, ಇಲ್ಲ, ತಂದೆಯು ನನಗೆ ಆಜ್ಞೆಯನ್ನು ಮಾಡಿದ್ದಾನೆ ದಶರಥ ಮಹಾರಾಜ, ಹಾಗಾಗಿ ನಾನೊಬ್ಬನು ಕಷ್ಟಪಟ್ಟರೆ ಸಾಕು, ನೀವೆಲ್ಲರೂ ಕೂಡ ಯಾಕೆ ಕಷ್ಟಪಡುತ್ತೀರಿ ಎಂಬುದಾಗಿ ಅವರನ್ನು ಅಲ್ಲಿಯೇ ಉಳಿಸಿ ರಾಮಚಂದ್ರ ದೇವರು, ಸೀತಾದೇವಿ ಮತ್ತು ಲಕ್ಷ್ಮಣ ಇವರು 3 ಜನವು ಕೂಡ ಅರಣ್ಯಕ್ಕೆ ಹೋಗುತ್ತಾ ಇದ್ದಾರೆ. ವೃಕ್ಷಾನ್ ಪಕ್ಷೀಭ ಕೀಟಾನ್ ಪಿತರಮಥ ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ ಪ್ರೋತ್ಥಾಂ ಗಂಗಾಂ ಸ್ವಪಾದಾಧರ ಇವ ಗುಹೇನಾರ್ಚಿತಸ್ತೋತೀರ್ಥ ದೇವಾರ್ಚ್ಯಸ್ಯಾಪಿ ಪುತ್ರಾತ್ ಋಷಿಗಣಸಹಿತಾತ್ ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನ್ಯತ್ರ ಮೋದನ್ನುವಾಸ. ಕೇವಲ ರಾಮಚಂದ್ರ ದೇವರು ಅರಣ್ಯಕ್ಕೆ ಹೋಗುತ್ತಾ ಇದ್ದರೆ ಅಲ್ಲಿ ಅಯೋಧ್ಯೆಯ ಜನರಿಗಷ್ಟೇ ದುಃಖವಾಯಿತು ಅಂತ ಇಲ್ಲ. ಅಲ್ಲಿರುವಂತಹ ವೃಕ್ಷಗಳು, ನದಿಗಳು ಮತ್ತು ಪಕ್ಷಿಗಳು, ಕೀಟಗಳು ಎಲ್ಲವೂ ಕೂಡ ದುಃಖವನ್ನು ಪಡುತ್ತಾ ಇವೆ. ರಾಮಚಂದ್ರ ದೇವರು ಅಯೋಧ್ಯೆಯಲ್ಲಿ ವಾಸ ಮಾಡಬೇಕಾದಾಗ ಆ ವೃಕ್ಷಗಳೆಲ್ಲವೂ ಕೂಡ ಚೆನ್ನಾಗಿ ಫಲಪುಷ್ಪಗಳಿಂದಾಗಿ ಭರಿತವಾಗಿ ಇದ್ದು, ಆದರೆ ಈಗ ರಾಮಚಂದ್ರ ದೇವರು ಅರಣ್ಯಕ್ಕೆ ಹೋಗೋದನ್ನು ನೋಡಿ ಆ ವೃಕ್ಷಗಳೆಲ್ಲವೂ ಕೂಡ ಒಣಗಿ ಹೋಗುತ್ತಾ ಇವೆ. ಮತ್ತು ನದಿಗಳೆಲ್ಲವೂ ಕೂಡ ಅಲ್ಲಿರುವಂತಹ ಸರಿಯೋ ನದಿ, ಇನ್ನು ಅನೇಕ ಕೆರೆಗಳು ಅವೆಲ್ಲವೂ ಕೂಡ ಅವುಗಳಲ್ಲಿರುವಂತಹ ನೀರು ಅಂತನ್ನೋದು ಬಹಳ ಉಷ್ಣವಾಗಿ ಬಿಟ್ಟಿದೆ, ತಪ್ತವಾಗಿ ಇದೆ. ಅಂತಂದರೆ ರಾಮಚಂದ್ರ ದೇವರು ಹೋಗೋದರಿಂದಾಗಿ ನಮಗೂ ಕೂಡ ದುಃಖವಾಗುತ್ತಾ ಇದೆ ಎಂಬುದಾಗಿ ಅದನ್ನು ಪ್ರಕಟ ಮಾಡುತ್ತಾ ಇವೆ. ಈ ರೀತಿಯಾಗಿ ಎಲ್ಲ ವೃಕ್ಷಗಳು, ಪಕ್ಷಿಗಳು ಅವರೆಲ್ಲರಿಗೂ ಕೂಡ ಬಹಳ ದುಃಖ ಅಂತ ಅನ್ನೋದು ಆಗುತ್ತಾ ಇದೆ. ಹಾಗಿದ್ದರೂ ಕೂಡ ದೇವ ಕಾರ್ಯವನ್ನು ಸಾಧಿಸಬೇಕು ಅಂತನ್ನೋದಕ್ಕಾಗಿ ರಾಮಚಂದ್ರ ದೇವರು ಅರಣ್ಯಕ್ಕೆ ಹೋಗುತ್ತಾ ಇದ್ದಾರೆ. ಹೋಗಬೇಕಾದಾಗ ಮಧ್ಯದಲ್ಲಿ ಗಂಗಾ ನದಿ ಅಂತ ಅನ್ನೋದು ಬರುತ್ತದೆ. ಆ ಗಂಗೆಯನ್ನು ದಾಟಬೇಕು ಎಂಬುದಾಗಿ ಅಲ್ಲಿ ಒಬ್ಬ ನಾವಿಕ, ಗುಹಾ ಅಂತನ್ನುವಂತಹ ಹೆಸರಿನ ಒಬ್ಬ ನಾವಿಕನು ಇರುತ್ತಾನೆ. ಆ ನಾವಿಕನಿಗೆ
ಗಂಗೆಯನ್ನು ದಾಟಿಸಲು ಹೇಳಿದಾಗ ಆಗ ಗುಹ ಅಂತನ್ನುವಂತಹ ನಾವಿಕನು ಅವನು ಸ್ವಾಭಾವಿಕವಾಗಿ ರಾಮಭಕ್ತನೇ ಆಗಿರುತ್ತಾನೆ. ಹಾಗಾಗಿ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿ ಗಂಗಾ ನದಿಯನ್ನು ದಾಟಿಸುತ್ತಾರೆ. ಇಲ್ಲಿ ಒಂದು ಸುಂದರವಾದಂತಹ ಒಂದು ಊಹೆಯನ್ನು ಮಾಡಿ ಒಂದು ಕಥೆಯನ್ನು ಸಾಮಾನ್ಯವಾಗಿ ಹೇಳುತ್ತಾ ಇರುತ್ತಾರೆ. ಏನು ಅಂತಂದರೆ, ಆ ಗುಹನಿಗೆ ರಾಮಚಂದ್ರ ದೇವರು ನಾವೆಯಿಂದಾಗಿ ನಮ್ಮನ್ನು ನದಿಯನ್ನು ದಾಟಿಸು ಎಂಬುದಾಗಿ ಕೇಳಿದಾಗ ಆ ಗುಹನು ಹೇಳುತ್ತಾನೆ ಅಂತೆ, ಇಲ್ಲ, ನಾನು ನಿಮ್ಮನ್ನು ದಾಟಿಸೋದಿಲ್ಲ ಅಂತ. ಯಾಕಪ್ಪ, ನಾನು ರಾಜನ ಪುತ್ರ, ಹಾಗಾಗಿ ನನ್ನನ್ನು ದಾಟಿಸೋದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಿ ಅಂತಂದರೆ, ಅದಕ್ಕೆ ಗುಹನು ಹೇಳುತ್ತಾನೆ ಅಂತೆ, ಇಲ್ಲ, ನಾನು ಒಂದು ಮಾತನ್ನು ಕೇಳಿದ್ದೇನೆ, ನೀನು ಶಿಲೆಯನ್ನು ಸ್ತ್ರೀಯನ್ನಾಗಿ ಮಾಡುತ್ತೀ ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ನನ್ನ ಹತ್ರ ಇರುವಂತಹ, ನನ್ನ ಉಪಜೀವನಕ್ಕೆ ಇರುವಂತಹದ್ದು ಒಂದೇ ನಾವೇ, ಅದು ನಿನ್ನ ಪಾದಕ್ಕೆ ಹಾಕಿ ಅದು ಸ್ತ್ರೀ ಆಯಿತು ಅಂತಂದರೆ ನಾನು ಹೇಗೆ, ನನ್ನ ಬದುಕು ಹೇಗೆ, ನನ್ನ ಪೋಷಣೆ ಹೇಗೆ? ಒಂದು ಸ್ತ್ರೀಯನ್ನೇ ನನಗೆ ಪೋಷಣೆ ಮಾಡಲು ಆಗುತ್ತಾ ಇಲ್ಲ, ಇಬ್ಬರು ಸ್ತ್ರೀಯರಾದರು, ಮತ್ತು ಉಪಜೀವನಕ್ಕೆ ಏನೂ ಇರೋದಿಲ್ಲ. ಹಾಗಾಗಿ ನನ್ನ ಜೀವನ ಹೇಗೆ ಎಂಬುದಾಗಿ ಈ ರೀತಿಯ ಊಹೆಯನ್ನು, ಇದು ಊಹಿತವಾದಂತಹ ಕಥೆ. ಹಾಗಿದ್ರೂ ಕೂಡ ಪರಮಾತ್ಮನ ವಿಷಯದಲ್ಲಿ ಎಷ್ಟು ಊಹೆ ಮಾಡಿದರೂ ಕೂಡ ತಪ್ಪೇ ಆಗೋದಿಲ್ಲ. ಪರಮಾತ್ಮನಿಗೆ ಆ ಎಲ್ಲ ಸಾಮರ್ಥ್ಯವೂ ಇದ್ದೇ ಇದೆ. ಶಕ್ತೋಪಿ ಹಿನ್ಯತಾ ಕರ್ತುಂ ಸ್ವೇಚ್ಛಾ ನಿಯಮತೋ ಹರಿಹಿ ಕಾರಣೈರ್ನಿಯತೈರೇವ ಕರೋತಿ ಇದಂ ಜಗತ್ ಸದಾ ಎಂಬುದಾಗಿ ಹೇಳಿದಂತೆ, ಪರಮಾತ್ಮನಿಗೆ ಶಕ್ತಿ ಇದ್ದರೂ ಕೂಡ ತನ್ನ ಇಚ್ಛೆ ಬಂದಂತೆಯೇ ಅವನು ಮಾಡುತ್ತಾನೆ. ಆಗ ಆಶ್ವಾಸನೆಯನ್ನು ಕೊಡುತ್ತಾನೆ, ಹಾಗೇನು ಆಗೋದಿಲ್ಲ ಎಂಬುದಾಗಿ ಹೇಳಿ ಆ ಗುಹನಿಂದಾಗಿ ನದಿಯನ್ನು ದಾಟುತ್ತಾನೆ. ದಾಟಿದ ಮೇಲೆ ಗುಹನಿಗೆ, ಇನ್ನ ನಾವಿಕನಿಗೆ ಧನವನ್ನು ಕೊಡಬೇಕಲ್ಲ. ಆಗ ಧನವನ್ನು ಕೊಟ್ಟರೆ ಗುಹನು ಸ್ವೀಕಾರ ಮಾಡೋದಿಲ್ಲವಂತೆ. ಇಲ್ಲ, ಸಮಾನ ವೃತ್ತಿಯಲ್ಲಿ, ಸಮಾನ ಪ್ರೊಫೆಷನಲ್ಲಿ, ಒಂದೇ ಪ್ರೊಫೆಷನ್ನಲ್ಲಿ ಯಾರು ಇರುತ್ತಾರೆಯೋ ಅವರೊಬ್ಬರಿಂದಾಗಿ ಒಬ್ಬರು ಧನವನ್ನು ಅಪೇಕ್ಷಿಸೋದಿಲ್ಲ. ಕೇವಲ ಪರಸ್ಪರ ಸಹಾಯವನ್ನು ಮಾಡಿಕೊಳ್ಳುತ್ತಾರೆ, ಪರಸ್ಪರ ಸಹಕಾರವನ್ನು ಮಾಡಿಕೊಂಡು ಜೀವನವನ್ನು ನಡೆಸುತ್ತಾರೆ. ಹಾಗಾಗಿ ನಾವಿಬ್ಬರೂ ಕೂಡ ಒಂದೇ ವೃತ್ತಿಯಲ್ಲಿದ್ದೇವೆ, ಹಾಗಾಗಿ ನೀನು ನನಗೆ ಧನವನ್ನು ಕೊಡಬೇಡ ಎಂಬುದಾಗಿ ಹೇಳುತ್ತಾನೆ. ಹೇಗೆ ಇಬ್ಬರೂ ಕೂಡ ಹೇಗೆ ಒಂದೇ ವೃತ್ತಿಯಲ್ಲಿದ್ದೇವೆ ಅಂತ ಕೇಳಿದರೆ, ಅದಕ್ಕೆ ಗುಹನು ಹೇಳುತ್ತಾನೆ ಅಂತೆ, ನನ್ನ ಕೆಲಸವೇನು? ದಾಟಿಸೋದು ನನ್ನ ಕೆಲಸ. ನೀನು ಕೂಡ ದಾಟಿಸುತ್ತೆ. ನಾನು ಯಾವುದನ್ನು ದಾಟಿಸುತ್ತೇನೆ? ನೀರನ್ನು ನಾನು ದಾಟಿಸುತ್ತೇನೆ, ನದಿಯನ್ನು ನಾನು ದಾಟಿಸುತ್ತೇನೆ. ನೀನಾದರೂ ಸಂಸಾರ ಸಾಗರವನ್ನೇ ದಾಟಿಸುತ್ತಿ. ಹಾಗಾಗಿ ಈಗ ನಾನು ಗಂಗಾ ನದಿಯನ್ನು ದಾಟಿಸಿದ್ದೇನೆ, ನೀನು ನನಗೆ ಸಂಸಾರ ಸಾಗರದಿಂದಾಗಿ ದಾಟಿಸು ಎಂಬುದಾಗಿ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ಮುಂದೆ ರಾಮಚಂದ್ರ ದೇವರು ತಮ್ಮ ಅವತಾರದ ಕೊನೆಯ ಸಂದರ್ಭದಲ್ಲಿ ಸಮಾಯಾತ ಮೋಕ್ಷಪದೇಚ್ಛವಃ ಎಂಬುದಾಗಿ ಹೇಳಿ ರಾಮಚಂದ್ರ ದೇವರ ಸೇವೆಯನ್ನು ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷವನ್ನೇ ಕೊಟ್ಟರು ಎಂಬುದಾಗಿ ಕೇಳುತ್ತೇವೆ. ಹಾಗಾಗಿ ಆ ಗುಹನು ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಗಂಗಾ ನದಿಯನ್ನು ದಾಟಿ ಮುಂದೆ ಅಲ್ಲಿ ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಹೋಗುತ್ತಾರೆ. ಬೃಹಸ್ಪತ್ಯಾಚಾರ್ಯರ ಮಗನಾದಂತಹ ಭರದ್ವಾಜ ಋಷಿಗಳು, ಆ ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಹೋದಾಗ ಭರದ್ವಾಜ ಋಷಿಗಳು ಎಲ್ಲ ಋಷಿಮುನಿಗಳಿಂದಾಗಿ ಸಹಿತನಾಗಿ ರಾಮಚಂದ್ರ ದೇವರ ಒಂದು ಪೂಜೆಯನ್ನು ಮಾಡುತ್ತಾರೆ. ಅಲ್ಲಿಂದಾಗಿ ಮುಂದಕ್ಕೆ ಹೋಗಿ ಚಿತ್ರಕೂಟ ಪರ್ವತಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ಸಂತೋಷದಿಂದಾಗಿ ವಾಸವನ್ನು ಮಾಡುತ್ತಾ ಇರುತ್ತಾರೆ ರಾಮಚಂದ್ರ ದೇವರು. ಏತಸ್ಮಿನ್ನೇವ ಕಾಲೇ ದಶರಥ ನೃಪತಿ ಸ್ವರ್ಗತೋ ಭೂದ್ವಿಯೋಗಾತ್ ರಾಮಸ್ತೀವಾಥ ಪುತ್ರೋ ವಿಧಿಸುತ ಸಹಿತೋ ಮಂತ್ರಿಭಿಃ ಕೇಕಯೇಭ್ಯಃ ಆನೀತೌ ತಸ್ಯ ಕೃತ್ತಾ ಶ್ರುತಿಗಣ ವಿಹಿತ ಪ್ರೇತ ಕಾರ್ಯಾಣಿ ಸದ್ಯಃ ಶೋಚಂತೌ ರಾಮಮಾರ್ಗಂ ಪುರಜನಸಹಿತೋ ಜಗ್ಮತುರ್ಮಾತೃಭಿಶ್ಚ. ಈ ರೀತಿಯಾಗಿ ರಾಮಚಂದ್ರ ದೇವರು ಇಲ್ಲಿ ಅರಣ್ಯಕ್ಕೆ ಬಂದ ಮೇಲೆ ಸರಿಯಾಗಿ 6 ದಿನಗಳಾದ ಮೇಲೆ 6ನೇ ದಿನದ ರಾತ್ರಿಯಲ್ಲಿ ದಶರಥ ರಾಜನು ತನ್ನ ಪ್ರಾಣತ್ಯಾಗವನ್ನು ಮಾಡುತ್ತಾನೆ. ರಾಮಚಂದ್ರ ದೇವರು ಅರಣ್ಯಕ್ಕೆ ಹೋಗಬೇಕಾದಾಗ ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿ ಇರೋದಿಲ್ಲ. ಅವರು ತಮ್ಮ ಮಾತಾಮಹರ ಊರಿಗೆ ಹೋಗಿರುತ್ತಾರೆ, ಕೇಕೆಯ ದೇಶಕ್ಕೆ ಹೋಗಿರುತ್ತಾರೆ. ಸರಿಯಾಗಿ ಅದೇ ಸಂದರ್ಭದಲ್ಲಿ ರಾಮಲಕ್ಷ್ಮಣರು ಕೂಡ ಅರಣ್ಯಕ್ಕೆ ಹೋಗುತ್ತಾರೆ. ದಶರಥ ಮಹಾರಾಜನಿಗೆ ಒಂದು ಶಾಪವಿತ್ತು. ಹಿಂದೆ ತಾವು ದಶರಥ ಮಹಾರಾಜನು ಕೌಮಾರದಲ್ಲಿ ಇರಬೇಕಾದಾಗ ಅಲ್ಲಿ ಸರಯೂ ನದಿಯಲ್ಲಿ ಒಬ್ಬ ಶ್ರವಣಕುಮಾರ, ತನ್ನ ತಂದೆ ತಾಯಿಯಂದಿರು ವೃದ್ಧರಾಗಿರುತ್ತಾರೆ. ಅವರಿಗೆ ನೀರಡಿಕೆ ಆದಾಗ ನೀರನ್ನು ತರೋದಕ್ಕಾಗಿ ಅಂತ ಸರಯೂ ನದಿಯಲ್ಲಿ ನೀರನ್ನು ತರೋದಕ್ಕಾಗಿ ಅಂತ ಹೋದಾಗ ಅಲ್ಲಿ ಶಬ್ದ ಅಂತ ಅನ್ನೋದಾಗುತ್ತದೆ. ಒಂದು ಪ್ರಾಣಿ ಅಂತ ಅನ್ನೋದು ನೀರನ್ನು ಕುಡಿಯುತ್ತಾ ಇದೆ ಎಂಬುದಾಗಿ ದಶರಥ ಮಹಾರಾಜನು ತಿಳಿಯುತ್ತಾನೆ. ದಶರಥ ಮಹಾರಾಜನಿಗೆ ಶಬ್ದಭೇದ ವಿದ್ಯೆ ಅಂತ ಅನ್ನೋದಿರುತ್ತದೆ. ಅಂತಂದರೆ ಎಲ್ಲಿಂದ ಶಬ್ದ ಬರುತ್ತಾ ಇದೆ ಎಂಬುದಾಗಿ ಕೇಳಿ ಬಾಣವನ್ನು ಬಿಟ್ಟು ಸಂಹಾರ ಮಾಡುವಂತಹ ಒಂದು ವಿದ್ಯೆ. ಹಾಗಾಗಿ ಅಲ್ಲಿ ತಾನು ಬೇಟೆ ಆಡೋದಕ್ಕಾಗಿ ಅಂತ ಹೋದಾಗ ಯಾವುದೋ ಒಂದು ಮೃಗ ಅಂತ ಅನ್ನೋದು ನೀರನ್ನು ಕುಡಿಯುತ್ತಾ ಇದೆ ಎಂಬುದಾಗಿ ತಿಳಿದು ಬಾಣವನ್ನು ಬಿಟ್ಟು ಶ್ರವಣಕುಮಾರನನ್ನು ಸಂಹಾರ ಮಾಡಿದಾಗ ಆ ಶ್ರವಣಕುಮಾರನ ತಂದೆಯು ಶಾಪವನ್ನು ಕೊಡುತ್ತಾನೆ. ನನ್ನ ಒಂದು ವೃದ್ಧಾಪ್ಯದಲ್ಲಿ ನನ್ನ ಮಗನ ವಿಯೋಗ ಅಂತ ಅನ್ನೋದಾಗಿದೆ, ಹಾಗೆ ನೀನು ಕೂಡ ನಿನ್ನ ಮಕ್ಕಳ ವಿಯೋಗದಿಂದಾಗಿ ನೀನು ಸಾಯುತ್ತಿ ಎಂಬುದಾಗಿ ರೀತಿಯಾಗಿ ಶಾಪವನ್ನು ಕೊಟ್ಟಿರುತ್ತಾನೆ. ಹಾಗಾಗಿ ಶ್ರೀರಾಮಚಂದ್ರನು
ಅರಣ್ಯಕ್ಕೆ ಹೋಗಿದ್ದಾನೆ, ಲಕ್ಷ್ಮಣಾದಿಗಳು ಕೂಡ ಇಲ್ಲ. ಹಾಗಾಗಿ ಎಲ್ಲ ಪುತ್ರರ ವಿಯೋಗ ಅಂತನ್ನೋದಾದದ್ದರಿಂದಾಗಿ ಸರಿಯಾಗಿ 6ನೇ ದಿನದಲ್ಲಿ ದಶರಥ ಮಹಾರಾಜನು ರಾತ್ರಿಯ ಕಾಲದಲ್ಲಿ ಅವನು ಮೃತನಾಗುತ್ತಾನೆ ಎಂಬುದಾಗಿ. ಆಗ ಆ ಮಂತ್ರಿಗಳು ಅವರೆಲ್ಲರೂ ಕೂಡ ವಿಚಾರ ಮಾಡಿ ವಸಿಷ್ಠ ಋಷಿಗಳನ್ನು ಮತ್ತು ಕೀಕೆಯ ದೇಶದಲ್ಲಿರುವಂತಹ ಭರತ ಶತ್ರುಘ್ನರನ್ನು ಕೂಡ ಕರೆಸೋದಕ್ಕಾಗಿ ಅಂತ ದೂತರನ್ನು ಕೊಟ್ಟು ಕಳಿಸುತ್ತಾರೆ. ಇಲ್ಲಿ ನಾವು ಬೇರೆ ಪುರಾಣ ವಚನಗಳಿಂದಾಗಿ ತಿಳಿಯೋದೇನು ಅಂತಂದರೆ, ಆ ಭರತ ಶತ್ರುಘ್ನರು ಬರೋದಕ್ಕಾಗಿ 14 ದಿನಗಳಾಯಿತಂತೆ. ದೂತರು ಹೋಗೋದಕ್ಕೆ 7 ದಿನ ಮತ್ತು ತಿರುಗಿ ಬರೋದಕ್ಕೆ 7 ದಿನ, ಹೀಗೆ ಎರಡೂ ಸಹಿತವಾಗಿ 14 ದಿನವಾಯಿತಂತೆ. ಅಷ್ಟರವರೆಗೆ ಮತ್ತು ಆ ದೇಹವನ್ನೇನು ಮಾಡಿದ್ರು ಅಂತಂದರೆ, ಒಂದು ಔಷಧದಿಂದಾಗಿ ಪೂರಿತವಾದಂತಹ ಒಂದು ತೈಲದಿಂದಾಗಿ ಪೂರಿತವಾದಂತಹ ಒಂದು ಪಾತ್ರೆಯಲ್ಲಿ ಆ ದಶರಥ ರಾಜನ ದೇಹವನ್ನು ಇಟ್ಟಿದ್ದರು. ಅನಂತರದಲ್ಲಿ ಕೇಕೆಯ ದೇಶದಿಂದಾಗಿ ಭರತ ಶತ್ರುಘ್ನರು ಬಂದ ಮೇಲೆ ಅವರು ಎಲ್ಲ ಪ್ರೇತ ಕಾರ್ಯಗಳನ್ನು ಕೂಡ ವಿಧಿ ಸಹಿತವಾಗಿ ವಸಿಷ್ಠ ಋಷಿಗಳಿಂದಾಗಿ ಪ್ರೇರಿತರಾಗಿ ಅವರೆಲ್ಲರೂ ಕೂಡ ಆ ಪ್ರೇತ ಕಾರ್ಯಗಳನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಅನಂತರದಲ್ಲಿ ಅವರಿಗೆ ಬಹಳ ದುಃಖವಾಗಿದೆ. ರಾಮಚಂದ್ರ ದೇವರು ಅಯೋಧ್ಯೆಯಲ್ಲಿ ಇಲ್ಲ, ಅರಣ್ಯಕ್ಕೆ ಹೋಗಿದ್ದಾರೆ ಅಂತನ್ನುವಂತಹ ಒಂದು ಸುದ್ದಿಯನ್ನು ಕೇಳಿ ಅತ್ಯಂತ ದುಃಖಿತರಾಗಿ ಸಮಸ್ತ ಪುರದ ಜನರನ್ನೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಮತ್ತು ತಾಯಂದಿರು ಅವರೆಲ್ಲರಿಂದಲೂ ಕೂಡ ಸಹಿತರಾಗಿ ಅವರು ಅರಣ್ಯಕ್ಕೆ ಹೋಗುತ್ತಾ ಇದ್ದಾರೆ. ಇಲ್ಲಿ ಶ್ರೀಮದಾಚಾರ್ಯರು ಪ್ರಯೋಗವನ್ನು ಮಾಡೋದು, ಶೋಚಂತವು ರಾಮಮಾರ್ಗಂ ಪುರಜನ ಸಹಿತವು ಜಗ್ಮತರು ಮಾತೃಭಿಷ್ಟ ಎಂಬುದಾಗಿ ಪುರಜನರಿಂದಾಗಿ ಸಹಿತರಾಗಿ ಹೋಗುತ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಮಾತೃಭಿಷ್ಟ ಸಹಿತವು ಎಂಬುದಾಗಿ ಖಂಡಿತಃ ಹೇಳಿಲ್ಲ. ಮಾತೃಭಿಹಿ ಎಂಬುದಾಗಿ ತೃತೀಯ ವಿಭಕ್ತಿ ಇದ್ದದರಿಂದಾಗಿ ಸಹ ಅಂತನ್ನೋದನ್ನು ಇಟ್ಟುಕೋಬೇಕು. ಹಾಗಿದ್ರೂ ಕೂಡ ಖಂಡಿತಃ ಯಾಕೆ ಹೇಳಿಲ್ಲ ಅಂತಂದರೆ, ವಾದಿರಾಜ ತೀರ್ಥರು ನಮಗೆ ತಿಳಿಸಿಕೊಡುತ್ತಾರೆ. ಈಗ ಭರತನಿಗೆ ತನ್ನ ತಾಯಿಯಾದಂತಹ ಕೈಕೇಯಿಯ ಮೇಲೆ ಅತ್ಯಂತ ಕೋಪವಿತ್ತಂತೆ. ರಾಮನನ್ನು ಅರಣ್ಯಕ್ಕೆ ಕಳಿಸಿಕೊಟ್ಟಿದ್ದಾಳೆ ಎಂಬುದಾಗಿ ಅತ್ಯಂತ ಕೋಪದಿಂದಾಗಿ ಅವರ ಜೊತೆಗೆ ಹೋಗಬೇಕು ಅಂತ ಇರಲಿಲ್ಲ, ಆದರೆ ಅವರು ಕೂಡ ಬರುತ್ತಾ ಇದ್ದಾರೆ ಅಂತನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಈ ರೀತಿಯಾಗಿ ಪ್ರಯೋಗವನ್ನು ಮಾಡಿದ್ದಾರೆ ಎಂಬುದಾಗಿ ನಮಗೆ ಸೂಚನೆ ಮಾಡುತ್ತಾರೆ. ಈ ರೀತಿಯಾಗಿ ಎಲ್ಲರೂ ಕೂಡ ಅರಣ್ಯಕ್ಕೆ ಹೋಗುತ್ತಾ ಇದ್ದಾರೆ. ಭರತ ಶತ್ರುಘ್ನರನ್ನು ಮುಂದೆ ಮಾಡಿಕೊಂಡು ಯಲ್ಲಾಪುರದ ಜನರು, ತಾಯಂದಿರು ಅವರೆಲ್ಲರೂ ಕೂಡ ಅರಣ್ಯಕ್ಕೆ ಹೋಗುತ್ತಾ ಇದ್ದಾರೆ. ಹೋಗುವ ಆ ಹಾದಿಯುದ್ದಕ್ಕೂ ಕೂಡ ಭರತ ಶತ್ರುಘ್ನರು ಆ ಮಂಥರೆಯನ್ನು ಮತ್ತು ಕೈಕೇಯಿಯನ್ನು ಬೈಯುತ್ತಾ ಇದ್ದಾರೆ. ಸಮಸ್ತ ಪಾಪಗಳಿಗೂ ಕೂಡ ಇವರು ಆಶ್ರಯರಾಗಿದ್ದಾರೆ. ಯಾವ ಭಗವಂತನ ಸ್ಮರಣೆ ಮಾಡಿದರೆ ಸಮಸ್ತ ಪಾಪಗಳು ಕೂಡ ನಿವೃತ್ತವಾಗುತ್ತವೆಯೋ ಅಂತಹ ಭಗವಂತನನ್ನೇ ಅರಣ್ಯಕ್ಕೆ ಕಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ರೀತಿಯಾಗಿ, ಹಾಗಾಗಿ ಇವರು ಎಲ್ಲ ಪಾಪಗಳಿಗೂ ಕೂಡ ಆಶ್ರಯರಾಗಿದ್ದಾರೆ ಎಂಬುದಾಗಿ ರೀತಿಯಾಗಿ ಮಂಥರೆಯನ್ನು ಕೈಕೇಯಿಯನ್ನು ಬೈಯುತ್ತಾ ಇದ್ದಾರೆ. ಈ ರೀತಿಯಾಗಿ ಹಾದಿಯುದ್ದಕ್ಕೂ ಬೈಯುತ್ತಾ ಅರಣ್ಯಕ್ಕೆ ಹೋಗಿ ಅಲ್ಲಿ ರಾಮಚಂದ್ರ ದೇವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಧಿಕ್ಕುರ್ವಂತೋ ನಿತಾಂತಂ ಸಕಲ ದುರಿತಗಾಂ ಮಂಥರಾಂ ಕೈಕಯೀಂಚ ಪ್ರಾಪ್ತೋ ರಾಮಸ್ಯ ಪಾದೋ ಮುನಿಗಣ ಸಹಿತೋ ತತ್ರ ಚೋವಾಚನತ್ವ ರಾಮಂ ರಾಜೀವನೇತ್ರಂ ಭರತ ಇಹ ಪುನಃ ಪೀತಯೇ ಸ್ಮಾಕಮೀಶ ಪ್ರಾಪ್ಯಾಶುಸ್ವಾಮ ಅಯೋಧ್ಯಾಂ ಅವರಜ ಸಹಿತ ಪಾಲಯೇ ಮಾಂ ಧರಿತ್ರೀಂ. ಅಲ್ಲಿಗೆ ಬಂದು ಭರತನು ಕೇಳುತ್ತಾ ಇದ್ದಾನೆ. ರಾಮಚಂದ್ರ ದೇವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ, ತಪ್ಪಾಯಿತು, ಕ್ಷಮೆ ಮಾಡಬೇಕು, ನೀನು ಮತ್ತೆ ತಿರುಗಿ ಬಂದು ಅಯೋಧ್ಯೆಗೆ ಬಂದು ನಮ್ಮೆಲ್ಲರ ಪ್ರೀತಿಗಾಗಿ ನೀನು ಮತ್ತೆ ಅಯೋಧ್ಯೆಯ ಪಾಲನೆಯನ್ನು ಮಾಡಬೇಕು, ನೀನೇ ರಾಜನಾಗಬೇಕು ಎಂಬುದಾಗಿ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಇತ್ಯುಕ್ತ ಕರ್ತುಮೀಶಃ ಸಕಲ ಸುರಗಣಾಪ್ಯಾಯನಂ ರಾಮದೇವಃ ಸತ್ಯಾಂ ಕರ್ತುಂಚ ವಾಣೀಂ ಅವದತಿತರಾಂ ನೇತಿ ಸದ್ಭಕ್ತಿ ನಮ್ರಂ ಭೂಯೋ ಭೂಯೋರ್ಥಯಂತಂ ದ್ವಿಗುಣಿತ ಶರದಾಂ ಸಪ್ತಕೆ ತ್ವಭ್ಯತೀತೆ ಕರ್ತಯೇ ತತ್ತೇವ ಚೋಹಂ ಸುದೃಢ ಮೃತಮಿದಂ ಮೇವ ಚೋನಾತ್ರ ಶಂಕಾ. ಈ ರೀತಿಯಾಗಿ ಭರತನು ಪ್ರಾರ್ಥನೆಯನ್ನು ಮಾಡಿದಾಗ ಅದಕ್ಕೆ ರಾಮಚಂದ್ರ ದೇವರು ಒಪ್ಪಬಹುದಾಗಿತ್ತು. ಹಾಗಿದ್ದರೂ ಕೂಡ ಎಲ್ಲ ದೇವತೆಗಳ ಒಂದು ಆಶಯವನ್ನು ಪೂರ್ಣ ಮಾಡಬೇಕಾಗಿದೆ, ಎಲ್ಲ ಅಸುರರ ಸಂಹಾರವನ್ನು ಮಾಡಬೇಕಾಗಿದೆ. ಹಾಗಾಗಿ ರಾಮಚಂದ್ರ ದೇವರು ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಸತ್ಯಾಂ ಕರ್ತುಂ ಚ ವಾಣಿಂ, ದೇವತೆಗಳ ಮಾತನ್ನು, ಎಲ್ಲ ಅಸುರರ ಸಂಹಾರವನ್ನು ಮಾಡುತ್ತೇನೆ ಎಂಬುದಾಗಿ ದೇವತೆಗಳನ್ನು ಕುರಿತು ರಾಮಚಂದ್ರ ದೇವರು ಏನು ವಚನವನ್ನು ಕೊಟ್ಟಿರುತ್ತಾರೆಯೋ ಆ ವಚನವನ್ನು ಸತ್ಯ ಮಾಡೋದಕ್ಕಾಗಿ, ಮತ್ತು ದಶರಥ ಮಹಾರಾಜನಿಗೆ ಕೊಟ್ಟಿರುವಂತಹ ನಾನು ವನವಾಸವನ್ನು ಮಾಡುತ್ತೇನೆ ಎಂಬುದಾಗಿ ದಶರಥ ಮಹಾರಾಜನಿಗೆ ಕೊಟ್ಟಿರುವಂತಹ ಮಾತನ್ನು ಕೂಡ ಸತ್ಯ ಮಾಡಬೇಕಾಗಿದೆ. ಇಲ್ಲ ದಶರಥ ಮಹಾರಾಜನೇ ಇಲ್ಲ, ತನ್ನ ಮಾತನ್ನು ತಗೊಂಡು ಏನು ಮಾಡಬೇಕು ಅಂತಲ್ಲ, ತಂದೆ ಇಲ್ಲದೇ ಇದ್ದರೂ ಕೂಡ ತಂದೆಯ ಮಾತನ್ನು ಪರಿಪಾಲನೆ ಮಾಡಲೇಬೇಕು ಅಂತನ್ನುವಂತಹ ಒಂದು ಧರ್ಮವನ್ನು ತಿಳಿಸಿಕೊಡೋದಕ್ಕಾಗಿ ಇಲ್ಲ ಸಾಧ್ಯವಿಲ್ಲ ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಮತ್ತೆ ಪುನಃ ಭರತನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಆಗ ರಾಮಚಂದ್ರ ದೇವರು ಈಗಲ್ಲ, 14 ವರ್ಷದ ವನವಾಸದ ಅನಂತರದಲ್ಲಿ ನಾನು ಬಂದು ಪರಿಪಾಲನೆಯನ್ನು ಮಾಡುತ್ತೇನೆ, ಅಲ್ಲಿಯವರೆಗೆ ನಾನು ಇಲ್ಲೇ ವನವಾಸವನ್ನೇ ಮಾಡುತ್ತೇನೆ ಎಂಬುದಾಗಿ
ಇಲ್ಲಿ ಯಾವುದೇ ವಿಧವಾದಂತಹ ಸಂಶಯ ಅಂತ ಅನ್ನೋದಿಲ್ಲ ಎಂಬುದಾಗಿ ಈ ರೀತಿಯಾಗಿ ರಾಮಚಂದ್ರ ದೇವರು ಹೇಳುತ್ತಾ ಇದ್ದಾರೆ. ಆಗ ಶ್ರುತ್ವೈತದ್ರಾಮವಾಕ್ಯಂ ಹುತಬುಧಿಪತನೆ ಸ ಪ್ರತಿಜ್ಞಾಂಚ ಕೃತ್ವಾ ರಾಮೋಕ್ತಸ್ಯಾನ್ಯಥಾತ್ವೇ ನತು ಪುರಮಭಿವೇಕ್ಷೇಹಮಿತ್ಯೇವ ತಾವತ್ ಕೃತ್ವಾನ್ಯಾಂ ಸಪ್ರತಿಜ್ಞಾಂ ಅವಸದತ ಬಹಿರ್ಗ್ರಾಮಕೆ ನಂದಿನಾಮ್ನಿ ಶ್ರೀಶಸ್ಯೈವಾಸ್ಯ ಕೃತ್ವಾ ಶಿರಸಿ ಪರಮಕಂ ಪೌರಟಂ ಪಾದಪೀಠಂ. ಈ ರೀತಿಯಾಗಿ ರಾಮಚಂದ್ರ ದೇವರ ವಾಕ್ಯವನ್ನು ಕೇಳಿದ ಮೇಲೆ ಭರತನು ಹೇಳುತ್ತಾ ಇದ್ದಾನೆ, ಒಂದು ವೇಳೆ ನೀನು ಹೇಳಿದ ಮಾತು ಸುಳ್ಳಾಯಿತು ಅಂತಂದರೆ 14 ವರ್ಷಗಳ ಅನಂತರದಲ್ಲಿ ನೀನು ಅಯೋಧ್ಯೆಗೆ ಬರದೇ ಇದ್ದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಒಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಅದರ ಜೊತೆಗೆ ಮತ್ತೊಂದು ಪ್ರತಿಜ್ಞೆಯೂ ಮಾಡುತ್ತಾನೆ, ನೀನು ಎಲ್ಲಿಯವರೆಗೆ ಅಯೋಧ್ಯೆಗೆ ಬರೋದಿಲ್ಲವೋ ಅಲ್ಲಿಯವರೆಗೆ ನಾನು ಅಯೋಧ್ಯೆಗೆ ಹೋಗೋದಿಲ್ಲ ಅಷ್ಟೇ ಅಲ್ಲ, ನಾನು ಆ ಗ್ರಾಮವನ್ನು ಕೂಡ ಅಯೋಧ್ಯೆಯನ್ನು ನೋಡೋದಿಲ್ಲ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಅದರ ಜೊತೆಗೆ ಅನೇಕ ಪ್ರತಿಜ್ಞೆಗಳನ್ನು ಮಾಡಿದ್ದಾನೆ. ಏನು ಅಂತಂದರೆ, ಇಲ್ಲಿ ರಾಮಚಂದ್ರ ದೇವರು ವನವಾಸದಲ್ಲಿ ಮುನಿವೃತ್ತಿಯಿಂದಾಗಿದ್ದಾರೆ. ಹಾಗಾಗಿ ನಾನೂ ಕೂಡ ಅದಶಯನವನ್ನು ಮಾಡುತ್ತೇನೆ, ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುತ್ತೇನೆ, ಒಂದೇ ಬಾರಿ ಭೋಜನವನ್ನು ಮಾಡುತ್ತೇನೆ, ಮತ್ತು ಜಟಾಜೂಟವನ್ನು ಧಾರಣೆ ಮಾಡುತ್ತೇನೆ. ಈ ರೀತಿಯಾಗಿ ಅನೇಕ ಪ್ರತಿಜ್ಞೆಗಳನ್ನು ಆ ಸಂದರ್ಭದಲ್ಲಿ ಮಾಡುತ್ತಾ ಇದ್ದಾನೆ. ಕೃತ್ವಾನ್ಯಾಂ ಪ್ರತಿಜ್ಞೆಗಳಿಂದಾಗಿ ಸಹಿತವಾದಂತಹ ಮತ್ತೊಂದು ಪ್ರತಿಜ್ಞೆ, ಏನು ಅಯೋಧ್ಯೆಯನ್ನು ನೋಡೋದಿಲ್ಲ ಅಂತನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿ ರಾಮಚಂದ್ರ ದೇವರು ಬರೋವರೆಗೂ ಕೂಡ ಅಯೋಧ್ಯೆಯ ಹೊರಗೆ ಇರುವಂತಹ ನಂದಿ ನಾಮಕವಾದಂತಹ ಒಂದು ಗ್ರಾಮ, ನಂದಿ ಅಂತ ಹೆಸರಿನ ಒಂದು ಗ್ರಾಮದಲ್ಲಿ ವಾಸವನ್ನು ಮಾಡುತ್ತಾ ಇದ್ದಾನೆ. ಅಲ್ಲಿ ಹೋಗಬೇಕಾದಾಗ ರಾಮಚಂದ್ರ ದೇವರ ಒಂದು ಪಾದುಕೆಯನ್ನು ಸ್ವೀಕಾರ ಮಾಡಿಕೊಂಡು ಹೋಗಿದ್ದಾನೆ. ಪೌರಟಂ ಪಾದಪೀಠಂ ಎಂಬುದಾಗಿ ಸುವರ್ಣದಿಂದಾಗಿ ನಿರ್ಮಿತವಾದಂತಹ ಪಾದುಕೆಯನ್ನು ಸ್ವೀಕಾರ ಮಾಡಿ, ಇಲ್ಲಿ ಶ್ರೀಮದಾಚಾರ್ಯರು ಹೇಳೋದು ನೋಡ್ರಿ, ಪರಮಕಂ ಪೌರಟಂ ಪಾದಪೀಠಂ, ಶ್ರೇಷ್ಠವಾದಂತಹ ಪಾದುಕೆಯನ್ನು ಸ್ವೀಕಾರ ಮಾಡಿಕೊಂಡು ಹೋಗುತ್ತಾ ಇದ್ದಾನೆ ಅಂತಂದರೆ, ಎಲ್ಲ ಧಾತುಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಧಾತು ಯಾವುದು? ಸುವರ್ಣ, ಬಂಗಾರ. ಆದ್ದರಿಂದಾಗಿ ಬಂಗಾರದಿಂದಾಗಿ ನಿರ್ಮಿತವಾದದ್ದರಿಂದಾಗಿ ಇದು ಶ್ರೇಷ್ಠ ಅಂತಲ್ಲ, ಮತ್ತೇನು ಅಂತಂದರೆ ಭಗವಂತನ ಪಾದದ ಸಂಬಂಧವಾಗಿದೆ, ಆದ್ದರಿಂದಾಗಿ ಇದು ಶ್ರೇಷ್ಠ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ಅಂತಹ ಶ್ರೇಷ್ಠವಾದಂತಹ ಪಾದುಕೆಗಳನ್ನು ಶಿರಸ್ಸಿನ ಮೇಲೆ ಹೋಗಿ ಶಿರಸ್ಸಿನ ಮೇಲೆ ಧಾರಣೆ ಮಾಡಿಕೊಂಡು ತಾನು ನಂದಿ ನಾಮಕವಾದಂತಹ ಗ್ರಾಮಕ್ಕೆ ಹೋಗಿದ್ದಾನೆ. ಇಲ್ಲಿ ಶ್ರೀಮದಾಚಾರ್ಯರು ನಮಗೆ 2 ಪ್ರತಿಜ್ಞೆಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಒಂದು, ರಾಮಚಂದ್ರ ದೇವರು 14 ವರ್ಷಗಳ ಅನಂತರದಲ್ಲಿ ಬರದೇ ಇದ್ದರೆ ಅಗ್ನಿಯಲ್ಲಿ ಪ್ರವೇಶ ಮಾಡುತ್ತೇನೆ ಎಂಬುದಾಗಿ ಒಂದು ಪ್ರತಿಜ್ಞೆ. ಮತ್ತೊಂದು ಪ್ರತಿಜ್ಞೆ, ಅಯೋಧ್ಯೆಗೆ ನಾನು ಹೋಗೋದಿಲ್ಲ ಎಂಬುದಾಗಿ ಈ ರೀತಿಯಾಗಿ 2 ಪ್ರತಿಜ್ಞೆಗಳನ್ನಷ್ಟೇ ಖಂಡಿತಃ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಬೇರೆ ಎಲ್ಲ ಪ್ರತಿಜ್ಞೆಗಳನ್ನು ಕೂಡ ಸಪ್ರತಿಜ್ಞಾ ಎಂಬುದಾಗಿ ಈ ರೀತಿಯಾಗಿ ಸೂಚನೆ ಮಾಡಿದ್ದಾರೆ ಅಷ್ಟೇ. ಯಾಕೆ ಹೀಗೆ ಅಂತಂದರೆ, ಅದಕ್ಕೆ ವ್ಯಾಖ್ಯಾನಕಾರರು ಅತ್ಯಂತ ಸುಂದರವಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಈಗ ರಾಮಚಂದ್ರ ದೇವರ ಪಾದಗಳನ್ನು ವರ್ಣನೆ ಮಾಡುತ್ತಾ ಇದ್ದಾರೆ, ರಾಮಚಂದ್ರ ದೇವರ ಪಾದುಕೆಗಳ ಬಗ್ಗೆ ಹೇಳುತ್ತಾ ಇದ್ದಾರೆ. ಈಗ ಶ್ಲೋಕದ ಅರ್ಧಭಾಗವನ್ನು ಪಾದ ಎಂಬುದಾಗಿ ಕರೆಯುತ್ತಾರೆ. ಆ ಕೊನೆಯ 2 ಪಾದಗಳಲ್ಲಿ ಕೃತ್ವಾನ್ಯಾಂ ಸಪ್ರತಿಜ್ಞಾ ಅವಸದತ ಬಹಿರ್ಗ್ರಾಮಕೆ ನಂದಿನಾಮ್ನಿ ಶ್ರೀಶಸ್ತಿ ವಾಸ್ಯಕೃತ್ವ ಶಿರಸಿ ಪರಮಕಂ ಪೌರಟಂ ಪಾದಪೀಠಂ ಎಂಬುದಾಗಿ ರಾಮಚಂದ್ರ ದೇವರ ಪಾದಗಳನ್ನು ಕೊನೆಯ 2 ಪಾದಗಳಲ್ಲಿ ಹೇಳುತ್ತಾ ಇದ್ದಾರೆ. ರಾಮಚಂದ್ರ ದೇವರ ಪಾದಗಳು ಅಂತಂದರೆ ಯಾವುದು? ತ್ರಿವಿಕ್ರಮನ ಪಾದಗಳಿಂದಾಗಿ ಅತ್ಯಂತ ಅಭಿನ್ನವಾದದ್ದು. ಹಾಗಾಗಿ ತ್ರಿವಿಕ್ರಮನ ಪಾದಗಳು ಯಾವ ರೀತಿಯಾಗಿ ಸಮಸ್ತ ಲೋಕಗಳನ್ನು ಕೂಡ ವ್ಯಾಪಿಸಿಬಿಟ್ಟಿದೆಯೋ, ಹಾಗೆ ಈ 2 ಪಾದಗಳು ಕೂಡ ಅನೇಕ ಅರ್ಥಗಳನ್ನು ತಿಳಿಸಿಕೊಡುತ್ತವೆ ಎಂಬುದಾಗಿ ತಿಳಿಸಿಕೊಡೋದಕ್ಕಾಗಿ ರೀತಿಯಾಗಿ ರಾಮಚಂದ್ರ ದೇವರ ಪಾದಗಳನ್ನೂ ಕೂಡ ವರ್ಣನೆ ಮಾಡೋದಕ್ಕಾಗಿ ರೀತಿಯಾಗಿ ಸಂಕ್ಷೇಪವಾಗಿ ಸೂಚನೆಯನ್ನು ಮಾಡಿದ್ದಾರೆ ಎಂಬುದಾಗಿ ನಮಗೆ ಈ ರೀತಿಯಾಗಿ ವ್ಯಾಖ್ಯಾನಕಾರರು ಸ್ವಾರಸ್ಯವನ್ನು ತಿಳಿಸಿಕೊಡುತ್ತಾರೆ. ಸಮಸ್ತ ಪೌರಾಣುಗತೇನು ಜೇಗತೆ ಸಚಿತ್ರಕೂಟೆ ಭಗವಾನ್ ಉವಾಸಃ ಅಥಾ ಜಗಾಮೀಂದ್ರ ಸುತೋಪಿ ವಾಯಸೋ ಮಹಾಸುರೇನಾತ್ಮಗತೇನ ಚೋದಿತಃ. ಈ ರೀತಿಯಾಗಿ ಭಗವಂತನ ಪಾದುಕೆಗಳನ್ನು ಸ್ವೀಕಾರ ಮಾಡಿಕೊಂಡು ಭರತ ಶತ್ರುಘ್ನರು ಹಾಗೂ ಎಲ್ಲ ಪುರದ ಜನರು ಕೂಡ ಹೋದ ಮೇಲೆ ಚಿತ್ರಕೂಟ ಪರ್ವತದಲ್ಲಿ ಚೆನ್ನಾಗಿ ವಾಸವನ್ನು ಮಾಡುತ್ತಾ ಇದ್ದಾರೆ. ಅರಣ್ಯವಾಸವನ್ನು ಮಾಡುತ್ತಾ ಇದ್ದರೂ ಕೂಡ ರಾಮಚಂದ್ರ ದೇವರ ಮುಖದಲ್ಲಿ ಮಂದಹಾಸ ಅಂತ ಅನ್ನೋದೇ ಇದೆ, ಯಾವುದೇ ವಿಧವಾದಂತಹ ದುಃಖದ ಚಿಹ್ನೆಗಳೇ ಇಲ್ಲ. ಈ ರೀತಿಯಾಗಿ ಚೆನ್ನಾಗಿ ಸಂತೋಷದಿಂದಾಗಿ ವಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಆಗ ಇಂದ್ರನ ಸುತನಾದಂತಹ ಜಯಂತನು ಅವನು ಕಾಗಿಯ ರೂಪದಲ್ಲಿ ಬರುತ್ತಾನೆ. ಯಾಕೆ ಅಂತಂದರೆ ಆ ಜಯಂತನಲ್ಲಿ ಒಬ್ಬ ಅಸುರನ ಆವೇಶ, ಕುರಂಗ ಅಂತ ಹೆಸರಿನ ಒಬ್ಬ ಅಸುರನ ಆವೇಶದಿಂದಾಗಿ ಪ್ರೇರಿತನಾಗಿ ಆ ರಾಮಚಂದ್ರ ದೇವರು ಇರುವಂತಹ ಪ್ರದೇಶಕ್ಕೆ ಬಂದು ಅಲ್ಲಿ ಸೀತಾದೇವಿಯ ಕುಚದ ಮೇಲೆ, ಸ್ತನಗಳ ಮೇಲೆ ತನ್ನ ಬೀಕ್ ಅಂತ ಕರೆಯುತ್ತಾರೆ ನೋಡ್ರೆ, ಅದರಿಂದಾಗಿ ಪ್ರಹಾರವನ್ನು ಮಾಡುತ್ತಾನೆ. ಸಚಾಸುರಾವೇಶ ವಶಾದ್ರಮಾಸ್ತನೆ ಯದಾ ವೇದಾತ್ತುಂಡ ಮಥಾಭಿವೀಕ್ಷಿತಃ
ಜನಾರ್ದನೇನಾಶು ತೃಣೇ ಪ್ರಯೋಜಿತೆ ಚಚಾರ ತೇನ ಜ್ವಲತಾನುಯಾತಃ. ಆ ಅಸುರಾವೇಶದಿಂದಾಗಿ ಕೂಡಿಕೊಂಡು ಆ ಕಾಗಿಯ ರೂಪದಲ್ಲಿರುವಂತಹ ಜಯಂತನು ತನ್ನ ತುಂಡದಿಂದಾಗಿ ಆ ಸ್ತನಗಳಿಗೆ ಪ್ರಹಾರವನ್ನು ಮಾಡಿದಾಗ ಅದನ್ನು ರಾಮಚಂದ್ರ ದೇವರು ನೋಡಿ ತೃಣವನ್ನು ಆ ಕಾಗಿಯ ಮೇಲೆ ಎಸೆಯುತ್ತಾರೆ. ಆ ತೃಣವಾದರೂ ಅಗ್ನಿಗೆ ಸಮಾನವಾದಂತಹ ಒಂದು ಪ್ರಕಾಶವನ್ನು ಹೊಂದಿ ಆ ಕಾಗಿಯಿಂದ ಹೋಗುತ್ತಾ ಇದೆ. ಆ ಜಯಂತನಾದರೂ ಕಾಗಿಯ ರೂಪದಲ್ಲಿರುವಂತಹ ಜಯಂತನು ಎಲ್ಲ ಲೋಕಗಳನ್ನು ಕೂಡ ಸಂಚಾರ ಮಾಡುತ್ತಾ ಇದ್ದಾನೆ. ಬ್ರಹ್ಮದೇವರ ಲೋಕಕ್ಕೆ ಹೋಗುತ್ತಾನೆ, ರುದ್ರದೇವರ ಲೋಕಕ್ಕೆ ಹೋಗುತ್ತಾನೆ. ಹೀಗೆ ಎಲ್ಲ ಲೋಕಗಳಿಗೂ ಹೋಗಿ ರಕ್ಷಣೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ಸ್ವಯಂಭು ಸರ್ವೇಂದ್ರ ಮುಖಾನ್ ಸುರೇಶ್ವರಾನ್ ಜಿಜೀವಿಷಸ್ತಾಂಶ್ಚರನ್ ಗತೋಪಿ ಬಹಿಷ್ಕೃತಸ್ಥೈರ್ಹರಿಭಕ್ತಿ ಭಾವತೋ ಹೆಳಂಗ್ಯ ಶಕ್ತ್ಯಾ ಪರಮಸ್ಯ ಚಾಕ್ಷಮೈಃ. ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡಾಗಲೂ ಕೂಡ ಆ ಯಾವ ದೇವತೆಗಳು ಕೂಡ ಆ ಕಾರ್ಯವನ್ನು ಅವರಿಗೆ ಅಭಯವನ್ನು ಕೊಡುತ್ತಾ ಇಲ್ಲ. ಯಾಕೆ ಅಂತಂದರೆ ಭಗವಂತನಲ್ಲಿ ಒಂದು ಭಕ್ತಿ ಅಂತ ಅನ್ನೋದು ಇದೆ. ಹಾಗಾಗಿ ಭಗವಂತನ ಭಕ್ತರಾದದ್ದರಿಂದಾಗಿ ಭಗವಂತನಿಗೆ ವಿರುದ್ಧವಾದದ್ದನ್ನು ಮಾಡೋದು ಬೇಡ ಎಂಬುದಾಗಿ ತಾವು ಆ ಅಭಯವನ್ನು ಕೊಡುತ್ತಾ ಇಲ್ಲ. ಅಂತಂದರೆ ಅವರಿಗೆ ಶಕ್ತಿ ಇತ್ತು, ಆದರೆ ಭಗವಂತನ ಮೇಲಿರುವಂತಹ ಭಕ್ತಿಯಿಂದಾಗಿ ಆ ರೀತಿಯಾಗಿ ಅನುಗ್ರಹ ಮಾಡಲಿಲ್ಲ ಅಂತನೂ ಅಲ್ಲ. ಹೆಳಂಗ್ಯ ಶಕ್ತಿಯ ಪರಮಾತ್ಮನ ಒಂದು ಶಕ್ತಿಯನ್ನು ಮೀರುವಂತಹ ಸಾಮರ್ಥ್ಯವೂ ಕೂಡ ಅವರಲ್ಲಿ ಇಲ್ಲ. ಹಾಗಾಗಿ ಅವರು ಆ ಕಾಗಿಯನ್ನು ಜಯಂತನನ್ನು ಬಹಿಷ್ಕಾರವನ್ನು ಮಾಡಿದ್ದಾರೆ. ಅಂತಂದರೆ ಯಾರು ಪರಮಾತ್ಮನ ದ್ವೇಷಿಗಳು ವಿರೋಧಿಗಳು ಅಂತ ಇರುತ್ತಾರೆ ಅವರಿಗೆ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ ಅವಕಾಶವನ್ನು ಮಾಡಿಸಿಕೊಡಬಾರದು, ಅವರನ್ನು ದೂರಕ್ಕೆ ಹಾಕಬೇಕು, ಬಹಿಷ್ಕಾರವನ್ನು ಮಾಡಬೇಕು ಅಂತನ್ನೋದನ್ನು ಕೂಡ ದೇವತೆಗಳು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಪುನಃ ಪ್ರಯಾತ ಶರಣಂ ರಘುತ್ತಮಂ ವಿಸರ್ಜಿತಸ್ತೇನ ನಿಹತ್ಯ ಚಾಸುರಂ ತದಕ್ಷಿಕಂ ಸಾಕ್ಷಿಕಮಪ್ಯವಧ್ಯಂ ಪ್ರಸಾದತಶ್ಚಂದ್ರ ವಿಭೂಷಣಸ್ಯ. ಆಗ ಬ್ರಹ್ಮದೇವರು ಒಂದು ಮಾತನ್ನು ಹೇಳುತ್ತಾರೆ ಅಂತ ಬೇರೆ ಪುರಾಣದಲ್ಲಿ ತಿಳಿಸಿಕೊಟ್ಟಂತಹ ಮಾತು. ಭೋ ಬಲಿಭುಜಾಂ ಶ್ರೇಷ್ಠ ತಮೇವ ಶರಣಂ ವ್ರಜ ಸೈವ ರಕ್ಷಕ ಶ್ರೀಮಾನ್ ಸರ್ವೇಷಾಂ ಕರುಣಾನಿಧಿ ರಕ್ಷತ್ಯೇವ ಕ್ಷಮಾಸಾರಃ ವತ್ಸಲ ಶರಣಾಗತಾನ್ ಈಶ್ವರ ಸರ್ವಭೂತಾನಾಂ ಸೌಶೀಲ್ಯಾದಿ ಗುಣಾನ್ವಿತಃ ರಕ್ಷಿತಾ ಜೀವಲೋಕಸ್ಯ ಪಿತಾ ಮಾತಾ ತಥಾ ಸುಹೃತ ಶರಣಂ ವ್ರಜ ದೇವೇಶಂ ನಾಣ್ಯತ್ರ ಶರಣಂ ದ್ವಿಜ ಎಂಬುದಾಗಿ ಆತ್ಮಪುರಾಣದಲ್ಲಿ ಈ ರೀತಿಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಗ ಬ್ರಹ್ಮದೇವರು ಆ ಜಯಂತನಿಗೆ ಹೇಳುತ್ತಾರೆ ಅಂತೆ, ನೀನು ಯಾರ ಹತ್ರ ಹೋಗಿದರೂ ಕೂಡ ನಿನ್ನನ್ನು ರಕ್ಷಣೆ ಮಾಡುವವರು ಯಾರೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ನೀನು ತಿರುಗಿ ರಾಮಚಂದ್ರ ದೇವರ ಹತ್ತಿರನೇ ಶರಣು ಹೋಗು. ರಾಮಚಂದ್ರ ದೇವರೇ ಕರುಣಾ ಪೂರ್ಣರು, ಹಾಗಾಗಿ ಅವರು ನಿನ್ನನ್ನು ರಕ್ಷಣೆ ಮಾಡೇ ಮಾಡುತ್ತಾರೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಆ ಜಯಂತನು ಕಾಗಿಯ ರೂಪದಲ್ಲಿರುವಂತಹ ಜಯಂತನು ಸರಿ ಅಂತ ರಾಮದೇವರಿಗೇನೆ ಶರಣು ಹೋಗಿದ್ದಾನೆ. ಆಗ ರಾಮಚಂದ್ರ ದೇವರು ಆ ತೃಣವನ್ನೇನು ಪ್ರಯೋಗವನ್ನು ಮಾಡಿದ್ರು, ಆ ತೃಣದಿಂದಾಗಿ ಆ ಕಾಗಿಯ ಕಣ್ಣಲ್ಲಿರುವಂತಹ ಆ ಕುರಂಗ ಅಂತನ್ನುವಂತಹ ಅಸುರನನ್ನು ಸಂಹಾರ ಮಾಡಿದ್ದಾರೆ. ಅದರ ಜೊತೆಗೆ ಆ ಕಾಗಿಯ ಕಣ್ಣನ್ನು ಕೂಡ ಧ್ವಂಸ ಮಾಡಿದ್ದಾರೆ, ಆ ಕಣ್ಣನ್ನು ಕೂಡ ನಾಶ ಮಾಡಿದ್ದಾರೆ. ಆ ಅಕ್ಷಿಯನ್ನು ಮತ್ತು ಕುರಂಗ ಅಂತನ್ನುವಂತಹ ಅಸುರನ್ನು ಇಬ್ಬರನ್ನು ಕೂಡ ನಾಶ ಮಾಡಿದ್ದಾನೆ ಪರಮಾತ್ಮ. ಯಾಕೆ ಈ ರೀತಿಯಾಗಿ ಅಸುರನನ್ನು ಸಂಹಾರ ಮಾಡಿದರೆ ಸಾಕಾಗಿತ್ತು, ಆ ಕಾಗಿಯ ಕಣ್ಣನ್ನು ಯಾಕೆ ನಾಶ ಮಾಡಿದ್ರು ಅಂತಂದು ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ಸವಾಯಸಾನಾಂ ಅಸುರೋಖಿಲಾನಾಂ ವರಾದುಮೇಶಸ್ಯ ಬಭೂವ ಚಾಕ್ಷಿಗಃ ನಿಪಾತಿತೋಸೋ ಸಹವಾಯ ಸಾಕ್ಷಿ ವಿಸ್ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ಆ ಅಸುರನು ಕುರಂಗ ಅಂತನ್ನುವಂತಹ ಅಸುರನು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಈ ರೀತಿಯಾಗಿ ವರವನ್ನು ಪಡೆದಿದ್ದ. ಏನು ಅಂತಂದರೆ, ನಾನು ಕಾಗಿಯ ಕಣ್ಣಲ್ಲಿ ನಾನು ವಾಸವನ್ನು ಮಾಡಬೇಕು ಎಂಬುದಾಗಿ. ಹಾಗಾಗಿ ಎಲ್ಲ ಕಾಗಿಗಳ ಕಣ್ಣಲ್ಲಿ ಒಂದು ಅಂಶದಿಂದಾಗಿ ಆ ಕುರಂಗನು ಇದ್ದ. ಮತ್ತೊಂದು ವರವನ್ನು ಕೂಡ ಏನು ಕೇಳಿಕೊಂಡಿದ್ದ ಅಂತಂದರೆ, ಎಲ್ಲಿಯವರೆಗೆ ಕಾಗಿಗಳಿಗೆ 2 ಕಣ್ಣುಗಳಿರುತ್ತವೆಯೋ ಅಲ್ಲಿಯವರೆಗೆ ನನಗೆ ಸಂಹಾರ ಅಂತ ಅನ್ನೋದು ಆಗಬಾರದು, ಅಲ್ಲಿಯವರೆಗೆ ನನಗೆ ವಧ ಅಂತ ಅನ್ನೋದು ಬರಬಾರದು ಎಂಬುದಾಗಿ ಈ ರೀತಿಯಾಗಿ ಕೇಳಿಕೊಂಡಿದ್ದ. ಹಾಗಾಗಿ ಈಗ ಆ ಕುರಂಗನನ್ನು ಸಂಹಾರ ಮಾಡಬೇಕು ಅಂತಂದರೆ ಕಾಗಿಯ ಒಂದು ಕಣ್ಣನ್ನು ತೆಗೆಯಬೇಕು. ಅಂದರೆ ಇಲ್ಲಿ ಪರಮಾತ್ಮನ ಒಂದು ಕಾರುಣ್ಯವನ್ನು ಕೂಡ ತಿಳಿಸಿಕೊಡುತ್ತಾ ಇದ್ದಾರೆ. ಅವ ಏನು ವರವನ್ನು ಕೇಳಿಕೊಂಡಿದ್ದ, ಎಲ್ಲಿಯವರೆಗೆ ಕಾಗಿಗಳಿಗೆ 2 ಕಣ್ಣುಗಳಿರುತ್ತವೆಯೋ ಅಲ್ಲಿಯವರೆಗೆ ಸಂಹಾರ ಮಾಡಬಾರದು ಎಂಬುದಾಗಿ. ಹಾಗಂದರೆ 2 ಕಣ್ಣನ್ನು ನಾಶ ಮಾಡಬಹುದಾಗಿತ್ತು ಪರಮಾತ್ಮ. ಆದರೆ 2 ಕಣ್ಣು ಇರುವವರೆಗೆ ಅಂತಂದರೆ ಏನು, ದ್ವಿನೇತ್ರತ ಯಾವಾಗ ಹೋಗುತ್ತದೆ? ಒಂದು ಕಣ್ಣನ್ನು ನಾಶ ಮಾಡಿದರೂ ಕೂಡ ದ್ವಿನೇತ್ರತ್ವ ಹೋಗುತ್ತದೆ. ಹಾಗಾಗಿ 2 ಕಣ್ಣುಗಳನ್ನು ನಾಶ ಮಾಡೋದು ಬೇಡ ಎಂಬುದಾಗಿ ಪರಮಾತ್ಮನು ಕಾರುಣ್ಯದಿಂದಾಗಿ 1 ಕಣ್ಣನ್ನು ಮಾತ್ರ ನಾಶ ಮಾಡಿದ್ದಾನೆ. ಮತ್ತು 1 ಕಣ್ಣನ್ನು ನಾಶ ಮಾಡಿದ ಮೇಲೆ ದ್ವಿನೇತ್ರತ್ವ ಅಂತ ಅನ್ನೋದು ಹೋಗಿದೆ. ಹಾಗಾಗಿ ಆ ಅಸುರನನ್ನು ಕೂಡ ಸಂಹಾರ ಮಾಡಿದ್ದಾನೆ. ದದುರ್ಹಿ ತಸ್ಮೈ ವಿವರಂ ಬಲಾರ್ಥಿನೋ ಯದ್ವಾಯಸಾಸ್ತೇನ ತದಕ್ಷಿಪಾತನಂ ಕೃತಂ ರಮೇಶೇನ ತದೇಕನೇತ್ರ ಬಭೂವರಣ್ಯೇ ಪಿತುವಾಯಸಾಸ್ತದ. ಅಲ್ಲ, ಹಾಗಿದ್ರೂ ಕೂಡ ಕಾಗಿಗಳು ಪಾಪ ಏನೂ ತಪ್ಪೇ ಮಾಡಲಿಲ್ಲ, ಏನೂ ಅಪರಾಧನೇ ಇರಲಿಲ್ಲ. 1 ಕಣ್ಣನ್ನಾದರೂ ಯಾಕೆ ಪರಮಾತ್ಮ ತೆಗ್ದ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ಆ ಕಾಗಿಗಳು
ಅವರು ವಿಚಾರ ಮಾಡಿದ್ರಂತೆ. ಈ ರೀತಿಯಾಗಿ ರುದ್ರದೇವರ ಒಂದು ವರದಿಂದಾಗಿ ತಾನು ಕಾಗಿಗಳ ಕಣ್ಣಲ್ಲಿ ಬಂದು ಪ್ರವೇಶವನ್ನು ಮಾಡಬೇಕು ಅಂತ ಅಂದುಕೊಂಡಾಗ ಆ ಕಾಗಿಗಳು ಕೂಡ ವಿಚಾರ ಮಾಡಿದ್ವಂತೆ, ಇಂತಹ ಪ್ರಬಲನಾದಂತಹ ಅಸುರನಿಗೆ ನಮ್ಮಲ್ಲಿ ಸ್ಥಾನವನ್ನು ಕೊಟ್ವಿ ಅಂತಂದರೆ ನಮಗೂ ಕೂಡ ಬಲ ಅಂತ ಅನ್ನೋದು ಹೆಚ್ಚಾಗುತ್ತದೆ ಎಂಬುದಾಗಿ ತಿಳಿದು ಆ ಅಸುರನಿಗೆ ಅವ ಕಾಗಿಗಳು ಸ್ಥಾನವನ್ನು ಕೊಟ್ಟಿದ್ರಂತೆ. ಈ ರೀತಿಯಾಗಿ ಅಸುರನಿಗೆ ಸ್ಥಾನವನ್ನು ಕೊಟ್ಟಂತಹ ಒಂದು ಅಪರಾಧವನ್ನು ಮಾಡಿದ್ದು. ಹಾಗಾಗಿ ಕಾಗಿಗಳಿಗೂ ಕೂಡ ಬುದ್ಧಿಯನ್ನು ಕಲಿಸುವುದಕ್ಕಾಗಿ ಅಂತ ರಾಮಚಂದ್ರ ದೇವರು ಕಾಗಿಗಳ ಕಣ್ಣಿನ ಪಾತವನ್ನು ಕೂಡ ಮಾಡಿಸಿದ್ದಾನೆ. ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ತೃಣವನ್ನು ಹಾಕಿದಾಗ ಆ ಒಂದು ತೃಣವೇ ಅನಂತವಾದಂತಹ ತೃಣಗಳಾಗಿ ಅಲ್ಲಿರುವಂತಹ ಆ ಕಾಲದಲ್ಲಿ ಎಷ್ಟೆಷ್ಟು ಕಾಗಿಗಳಿದ್ದೋ ಆ ಎಲ್ಲ ಕಾಗಿಗಳ ಒಂದು ಕಣ್ಣು ಅಂತ ಅನ್ನೋದು ನಾಶವಾಗಿದೆ. ಭವಿಷ್ಯತಾಮ್ಯಪ್ಯಥ ಯಾವದೇವ ದ್ವಿನೇತ್ರತಾ ಕಾಕ ಕುಲೋದ್ಭವಾನಾಂ ತಾವತ್ತದಕ್ಷಸ್ಯ ಕುರಂಗನಾಮ್ನಃ ಶಿವೇನ ದತ್ತಂ ದಿತಿಜಸ್ಯ ಚಾಕ್ಷಯಂ. ಸರಿ, ಆಗಿನ ಕಾಗಿಗಳೆಲ್ಲ ಏನು ಒಂದು ಕಣ್ಣನ್ನು ನಾಶ ಮಾಡಿದ, ಮುಂದೆ ಹುಟ್ಟುವಂತಹ ಕಾಗಿಗಳು ಒಂದೇ ಕಣ್ಣುಳ್ಳದ್ದಾಗಿ ಯಾಕೆ ಹುಟ್ಟಿದ್ವು ಅಂತ. ಅದಕ್ಕೆ ಮುಂದಿನ ಕಾಗಿಗಳ ಕಣ್ಣನ್ನು ನಾಶ ಮಾಡಲಿಲ್ಲ, ಆದರೆ ಸಂಕಲ್ಪ ಮಾಡುವಾಗಲೇ ಮುಂದಿನ ಕಾಗಿಗಳು ಒಂದೇ ಕಣ್ಣಿನಿಂದಾಗಿ ಹುಟ್ಟುವಂತೆ ಭಗವಂತನು ಆ ಪ್ರಚೋದನೆಯನ್ನು ಮಾಡಿದ್ದಾನೆ, ಸಂಕಲ್ಪವನ್ನು ಮಾಡಿದ್ದಾನೆ. ಹಾಗಾಗಿ ಭಗವಂತನ ಇಚ್ಛಾ ಮಾತ್ರದಿಂದಾಗಿ ಮುಂದಿನ ಕಾಗಿಗಳು ಕೂಡ ಒಂದೇ ಕಣ್ಣಿನಿಂದಾಗಿ ಹುಟ್ಟಿವೆ ಅಂತ. ಯಾಕೆ ಅಂತಂದರೆ ಆ ಕುರಂಗ ದೈತ್ಯ ಏನು ಕೇಳಿಕೊಂಡಿದ್ದ, ಇಲ್ಲಿಯವರೆಗೆ ಕಾಕ ಜಾತಿಗೆ 2 ಕಣ್ಣುಗಳಿರುತ್ತವೆಯೋ ಅಲ್ಲಿಯವರೆಗೆ ನನಗೆ ವಧ ಅಂತ ಅನ್ನೋದು ಬರಬಾರ್ದು ಎಂಬುದಾಗಿ ಕೇಳಿಕೊಂಡಿದ್ದ. ಹಾಗಾಗಿ ಮುಂದೆ ಮತ್ತೆ 2 ಕಣ್ಣುಗಳಿದ್ದರೆ ಮತ್ತೆ ಅವನ ಒಂದು ಉತ್ಪತ್ತಿ ಅಂತ ಅನ್ನೋದು ಆಗಬಾರದು ಅಂತನ್ನೋದಕ್ಕಾಗಿ ಆ ಮುಂದೆ ಹುಟ್ಟುವಂತಹ ಕಾಗಿಗಳನ್ನು ಕೂಡ ಒಂದೇ ಕಣ್ಣು ಉಳ್ಳದ್ದಾರನಾಗಿ ಸೃಷ್ಟಿಯನ್ನು ಮಾಡುತ್ತಾ ಇದ್ದಾನೆ ಪರಮಾತ್ಮ ಕೇವಲ ತನ್ನ ಇಚ್ಛೆಯಿಂದಾಗಿ. ಈ ರೀತಿಯಾಗಿ ಅಂತಂದರೆ ಗೋಳಕವನ್ನು ನಾಶ ಮಾಡಲಿಲ್ಲ, ಒಂದೇ ಕಣ್ಣನ್ನು ಮಾತ್ರ, ಇಂದ್ರಿಯವನ್ನು ಮಾತ್ರ ನಾಶ ಮಾಡಿದ್ದಾನೆ. ಒಂದೇ ಕಣ್ಣು 2 ಗೋಳಕಗಳಿಂದಾಗಿ ನೋಡುವಂತೆ, ಯಾವಾಗ ಕಾರ್ಯ ಅಂತ ಅನ್ನೋದು ಹೇಗಿರುತ್ತದೆಯೋ ಅದನ್ನು ನೋಡಿಕೊಂಡು ಅಲ್ಲಿಂದಾಗಿ ನೋಡುವಂತೆ ಭಗವಂತನು ಅವುಗಳಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ವಾದಿರಾಜ ತೀರ್ಥರು ಕೆಲವು ವಿಶೇಷಾಂಶವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಈಗ ಈ ಕಲ್ಪದಲ್ಲಿ ಪರಮಾತ್ಮನ ರಾಮನ ಕಥೆ ಹೇಳಬೇಕಾದಾಗ ಈ ಕಾಕಾಸುರನ ಕುರಂಗನ ಸಂಹಾರ ಮಾಡಿದಂತಹ ಕಥೆ ಅಂತ ಅನ್ನೋದು ಬಂದಿದೆ. ಮುಂದಿನ ಕಲ್ಪದಲ್ಲೂ ಕೂಡ ಈ ಕಾಕಾಸುರನನ್ನು ಸಂಹಾರ ಮಾಡುತ್ತಾನೆ ಅಂತನ್ನುವಂತಹ ಕಥೆಯನ್ನು ತಿಳಿಸಿಕೊಡುತ್ತಾರೆ. ಮತ್ತು ಹಾಗಾದರೆ ಮುಂದೆ ಹುಟ್ಟುವಂತಹ ಎಲ್ಲ ಕಾಗಿಗಳು ಕೂಡ ಒಂದೇ ಕಣ್ಣುಳ್ಳದಾಗಿ ಹುಟ್ಟಿದರೆ ಆಗ ಮುಂದೆ ಆ ನೇತ್ರವನ್ನು ನಾಶ ಮಾಡೋದು, ಆ ಕುರಂಗನನ್ನು ಸಂಹಾರ ಮಾಡೋದು ಅವೆಲ್ಲ ಹೇಗೆ ಅಂತ ಕೇಳಿದರೆ ಅದಕ್ಕೆ ವಾದಿರಾಜರು ತಿಳಿಸಿಕೊಡುತ್ತಾರೆ. ಈಗ ಏನು ವರವನ್ನು ಕೊಟ್ಟಿದ್ದರು ಅವರು ರುದ್ರದೇವರು, ಅದು ಕೇವಲ ಈ ಕಲ್ಪಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಎಂಬುದಾಗಿ ತಿಳಿಯಬೇಕು ಅಂತ. ಯಾಕೆ ಅಂತಂದರೆ ರಾಮಚಂದ್ರ ದೇವರು ವಿಭೀಷಣನಿಗೆ ಮುಂದೆ ವರವನ್ನು ಕೊಡುತ್ತಾರೆ. ಏನು ಅಂತಂದರೆ ಚಿರಂಜೀವನಾಗು ಎಂಬುದಾಗಿ ವರವನ್ನು ಕೊಡುತ್ತಾರೆ. ಯಾವತ್ತಿಷ್ಠತಿ ಮೇದಿನಿ ತಾವತ್ ಜೀವ ವಿಭೀಷಣ ಎಂಬುದಾಗಿ ರೀತಿಯಾಗಿ ವರವನ್ನು ಕೊಡುತ್ತಾರೆ. ಆ ವರ ಈ ರೀತಿಯಾಗಿ ರಾಮಚಂದ್ರ ದೇವರಿಗೆ ಅತ್ಯಂತ ಪ್ರಿಯನಾದಂತಹ ವಿಭೀಷಣನಿಗೆ ಕೊಟ್ಟಂತಹ ವರವೂ ಕೂಡ ಮೇದಿನಿ ಎಲ್ಲಿಯವರೆಗೆ ಇರುತ್ತದೆಯೋ, ಭೂಮಿಯು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ನೀನು ಇರು ಅಂತಂದರೆ ಏನಂತರ್ಥ, ಈ ಕಲ್ಪದ ಮೇದಿನಿ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಇರು ಎಂಬುದಾಗಿ ಈ ಕಲ್ಪದ ಮೇದಿನಿಯನ್ನು ಉಪಾಧಿಯನ್ನು ಮಾಡಿಕೊಂಡೇ ವರವನ್ನು ಕೊಟ್ಟಿದ್ದಾನೆ. ಅಂತಹದ್ದು ಮಹಾ ಅಸುರ, ಅದನ್ನು ಕೂಡ ತುಚ್ಛವಾದಂತಹ ಕಾರ್ಯಕ್ಕಾಗಿ ಈ ರೀತಿಯಾಗಿ ವರವನ್ನು ಕೇಳಿದಾಗ ಆ ವರ ಅಂತನ್ನೋದು ಕಲ್ಪಾಂತರಕ್ಕೆ ಸಂಬಂಧ ಇಲ್ಲ, ಈ ಕಲ್ಪದವರೆಗೆ ಅಷ್ಟೇ ಆ ವರ ಅಂತ ಮತ್ತೇನು ಹೇಳಬೇಕು ಎಂಬುದಾಗಿ ವಾದಿರಾಜ ತೀರ್ಥರು ತಿಳಿಸಿಕೊಡುತ್ತಾರೆ. ಹಾಗಾಗಿ ಮುಂದಿನ ಕಲ್ಪದಲ್ಲಿ ಮತ್ತೆ ಕಾಯಿಗಳು 2 ಕಣ್ಣುಗಳುಳ್ಳದ್ದಾಗಿಯೇ ಹುಟ್ಟುತ್ತವೆ ಅಂತನ್ನೋದನ್ನು ನಾವು ತಿಳಿಯಬೇಕು. ಅತಃ ಪುನರ್ಭಾವ ಮಮುಷ್ಯ ಹಿನ್ವನ್ ಭವಿಷ್ಯತಷ್ಟೈಕ ದೃಶಶ್ಚಕಾರ ಸವಾಯಸಾನ್ ರಾಘವ ಆದಿಪುರುಷಸ್ತತೋಯೋ ಶಕ್ರ ಶ್ರುತಸ್ತದಾಗ್ನೇಯ. ಈ ರೀತಿಯಾಗಿ ಅಂದರೆ ಈಗಿನ ಅಂತಂದರೆ ಆ ಕಾಲದ ವರ್ತಮಾನ ಕಾಗಿಗಳು ಮಾಡಿದಂತಹ ತಪ್ಪಿಗೆ ಆ ಕಾಕಜಾತಿ ಎಲ್ಲವೂ ಕೂಡ ಈ ಒಂದು ದಂಡವನ್ನು ಅನುಭವಿಸಬೇಕಾಗಿದೆ ಅಂತಂದರೆ ನಾವು ರಾಮಚಂದ್ರ ದೇವರು ನಮಗೆ ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾರೆ. ನೀವು ಯಾವ ದೊಡ್ಡ ದೊಡ್ಡ ಅಪರಾಧಗಳನ್ನು ಕೂಡ ಮಾಡಬೇಡ್ರಿ. ಅನೇಕ ಜನ ಬ್ರಾಹ್ಮಣರ ಗುರು ಹಿರಿಯರ ನಿಂದೆಯನ್ನು ಮಾಡುತ್ತಾ ಇರುತ್ತಾರೆ, ದ್ವೇಷವನ್ನು ಮಾಡುತ್ತಾ ಇರುತ್ತಾರೆ, ವಿರೋಧವನ್ನು ಮಾಡುತ್ತಾ ಇರುತ್ತಾರೆ. ಅದು ಸರ್ವಥಾ ಮಾಡಬಾರದು. ಆ ರೀತಿಯಾಗಿ ಮಾಡಿದರೆ ನಿಮಗಷ್ಟೇ ಅಲ್ಲ, ನಿಮ್ಮ ಇಡೀ ಕುಲಕ್ಕೆ ಅದರ ಫಲ ಅಂತನ್ನೋದು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಹಾಗೆ ಮಾಡಬಾರದು ಅಂತನ್ನೋದನ್ನು ರಾಮಚಂದ್ರ ದೇವರು ಎಚ್ಚರಿಕೆಯನ್ನು, ಸಜ್ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಡುತ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ವಾಯಸಗಳಲ್ಲಿರುವಂತಹ ಒಂದು ಕಣ್ಣನ್ನು ನಾಶ ಮಾಡಿ ಆ ಕುರಂಗ ದೈತ್ಯನನ್ನು ಕೂಡ ಸಂಹಾರ ಮಾಡಿದ್ದಾರೆ. ಆಗ ಇಂದ್ರನ ಸುತನಾದಂತಹ ಜಯಂತನಿಗೆ ನೀನು ನಿನ್ನ ಲೋಕಕ್ಕೆ ಹೋಗು ಎಂಬುದಾಗಿ ಈ ರೀತಿಯಾಗಿ ಆಜ್ಞೆಯನ್ನು ಮಾಡಿದ್ದಾರೆ ರಾಮಚಂದ್ರ ದೇವರು. ಇನ್ನು ಮುಂದೆ ಎಲ್ಲ ಸೀತೆಯ ಅಪಹಾರ ಇತ್ಯಾದಿ ಕಥಾಭಾಗ ಅಂತನ್ನೋದನ್ನು ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣ ವಸ್ತು.